ಪಂಚಾಶದೇವ ಲಿಪಯಃ ರವಿವಂಶಜಾನಾಂ ಸಂಖ್ಯಾಂ ಅತೀತ್ಯ ಭುವಿಭಾಂತಿ ಗುಣಾನ್ ನೃಪಾಣಾಂ ಏತೈರಮೂನ್ ಕಥಮಹಂ ಕಥಯಾಮಿ ದೇವಿ ಮಾತಃ ಸರಸ್ವತಿ ಮಮಾತ್ರ ಕುರು ಪ್ರಸಾದಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯಾಃ ಪತಯೇ ನಮಃ. ಅಂಜನಾನಂದನಂ ವೀರಂ ಜಾನಕಿ ಶೋಕನಾಶನಂ ಕಪೀಶಂ ಅಕ್ಷಹಂತಾರಂ ವಂದೇ ಲಂಕಾ ಭಯಂಕರಂ. ಶ್ರುತಿಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ಅಪಾರ ಕರುಣಾಸಿಂಧುಂ ಜ್ಞಾನದಂ ಶಾಂತರೂಪಿಣಂ ಶ್ರೀ ಚಂದ್ರಶೇಖರ ಗುರುಂ ಪ್ರಣಮಾಮಿ ಮುದಾನ್ವಹಂ. ದೇವೇ ದೇಹೇ ಚ ದೇಶೇ ಚ ಭಕ್ತಿ ಆರೋಗ್ಯ ಸುಖಪ್ರದಂ ಬುಧ ಪಾಮರ ಸೇವ್ಯಂತಂ ಶ್ರೀ ಜಯೇಂದ್ರಂ ನಮಾಮ್ಯಹಂ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾ. ಇವತ್ತು ಮಾಣಿ ವಿರಾಜೆ ನಮ್ಮ ರಾಮಚಂದ್ರಾಪುರ ಮಠದ ಪ್ರಾಂಗಣದಲ್ಲಿ 9,000 ಕುಟುಂಬಗಳು ಇಲ್ಲಿ ಇದೆ. ಶ್ರೀಗಳು ರಾಮಚಂದ್ರಾಪುರ ಮಠದ ಶ್ರೀಗಳು ಹೇಳ್ತಾ ಇದ್ದರು, ಏನು ಸಿಸ್ಟಮ್ ನಿಮ್ಮದಲ್ಲಿ 100 ಕುಟುಂಬಕ್ಕೆ ಒಬ್ಬರು ಗ್ರಾಮಣಿ ಮತ್ತು ಮಂಡಲ ವಲಯ ಮಂಡಲ ಮಹಾಮಂಡಲ. ಗ್ರಾಮಣಿ ವಲಯ ಮಂಡಲ ಮಹಾಮಂಡಲ. ಮಹಾಮಂಡಲೇಶ್ವರ ಅದಾದ ಉತ್ತರ ದೇಶದಲ್ಲಿ ಹೇಳ್ತೀವಿ ಮಂಡಲ. ಗ್ರಾಮಣಿ ಒಂದು ಕಾಲ ಪ್ರಾಚೀನ ಕಾಲದಲ್ಲಿ ಈ ಬ್ರಾಹ್ಮಣರೇ ಹೆಚ್ಚು ಗ್ರಾಮಣಿಯಾಗಿ ಕೆಲಸ ಮಾಡಿದರು. ಮುಖ್ಯ ಪಟ್ವಾರಿ, ಕುಲಕರ್ಣಿ, ಈ ರೀತಿಯಲ್ಲಿ ಗ್ರಾಮ ಅಧಿಕಾರ ಇವರೇ ಪರಂಪರೆಯಾಗಿ ಮಾಡಿದರು. ಬ್ರಾಹ್ಮಣರೇ ಹೆಚ್ಚು ಈ ದೇಶದಲ್ಲಿ, ಭಾರತ ದೇಶದಲ್ಲಿ. ಆಮೇಲೆ ಇದು ಹೊಸದು ಚಟ್ಟ ಬಂದು ಪರಿವರ್ತನೆ ಆಯಿತು. ಗ್ರಾಮಣಿಯಾಗಿ ಇವರೇ ಮಾಡಿದ್ದಾರೆ. ವಲಯ, ತಮಿಳ್ ಭಾಷೆಯಲ್ಲಿ ವಲಯ ಅಂದರೆ ಒಂದು ಕಾಂಪೌಂಡ್ ವಾಲ್, ಒಂದು ಸೇಫ್ ಗಾರ್ಡ್, ಅದು ಮಾಡುವುದು ವಲಯ. ಒಂದು ಸಿಸ್ಟಮ್, ಒಂದು ಫಾರಂ, ಒಂದು ಸದಾಚಾರ, ಆ ಸೀಮೆಯಲ್ಲಿ ಇರುವವರು ವಲಯ. ಒಂದೊಂದು ಅರ್ಥ ಇದೆ ತಮಿಳಲ್ಲಿ. ವಲಯ ಅಂದರೆ ಹೆಣ್ಮಕ್ಕಳು ಯಾರು ಕಂಕಣ ಬಳೆ ಅದಕ್ಕೆ ವಲಯ ಅಂತ ಹೇಳ್ತಾರೆ. ಈ ವಲಯದಲ್ಲಿ ಸಣ್ಣ ವಲಯ ಇರಬೇಕು. ವಲಯ ಅಂದರೆ ಲೋಕ, ಇಡೀ ಲೋಕ, ಅಲ್ಲಿ ವಲಯ ಇರಬೇಕು. ಅದೇ ನಮ್ಮ ದೊಡ್ಡ ಗುರುಗಳು ಶ್ರೀ ಚಂದ್ರಶೇಖರ ಸ್ವಾಮಿ ಅವರು ಹೇಳಿದ್ದಾರೆ, ನಮ್ಮ ಸಮಾಜದಲ್ಲಿ ಬೇರು ಕುಲ ಇದೆಲ್ಲ ಇದೆ, ಒಂದೊಂದು ಕುಲ ಸೇರಿ ಒಂದು ಬಲ, ಎಲ್ಲರೂ ಸೇರಿ ಹಿಂದೂ. ಅದಕ್ಕೋಸ್ಕರವಾಗಿ ಒಂದು ಸಮಿತಿಗಳು ಇದೆ, ಕುಶ ದರ್ಭ ಇದೆ, ಎಲ್ಲ ಒಂದು ಇದು ಕೃಷಿ ಕ್ಷೇತ್ರಗಳಿದೆ. ಎಲ್ಲ ಒಂದೇ ದೊಡ್ಡ ವಲಯ ಆಗೋದು ಕಷ್ಟ, ಒಂದೇ ವಲಯ. ಅದಕ್ಕೋಸ್ಕರ ಸಣ್ಣ ವಲಯ ಇರ್ತದೆ, ಎಲ್ಲ ಸೇರಿ ದೊಡ್ಡ ಮಹಾವಲಯ ಆಗುತ್ತದೆ ಅಂತ ಉದಾಹರಣೆ ಅವರು ಹೇಳಿದಾಗ. ಅದಕ್ಕೋಸ್ಕರ ಬೇರು ಸಮಾಜ, ಕುಲ ವ್ಯವಸ್ಥೆ ಇದೆ. ಅವರವರ ವಲಯದದ್ದು ಪ್ಯಾರಾಮೀಟರ್ಸ್ ಅಲ್ಲಿ ಅವರು ಕೆಲಸ ಮಾಡ್ತಾರೆ. ಆಮೇಲೆ ಮಹಾವಲಯ ಆಗುತ್ತದೆ, ಆಮೇಲೆ ಹಿಂದೂ ಸಮಾಜ. ಅದಕ್ಕೋಸ್ಕರ ಅನೇಕತಾಮಿ ಏಕತಾ. ಕ್ಲಾಸ್ ರೂಮು, ಇದು ಇಂಟರ್ನ್ಯಾಷನಲ್ ಸ್ಕೂಲು, ಅಲ್ಲಿ ಏನು ಹೇಳ್ತಾರೆ, ನಮ್ಮ ಶಾಲೆಯಲ್ಲಿ ಒಂದು ಕ್ಲಾಸ್ ರೂಮಲ್ಲಿ 25 ಜನ ಮಾತ್ರ ಇರುತ್ತಾರೆ. ಮಾಮೂಲು ಸ್ಕೂಲಲ್ಲಿ 90 ಜನ 80 ಜನ ಇರುತ್ತಾರೆ.
ಯಾರು ಅಧ್ಯಾಪಕರು ಇದ್ದಾರೋ ಅವರಿಗೆ ಕಾನ್ಸಂಟ್ರೇಷನ್ ಬರುವುದಿಲ್ಲ, ಪ್ರತ್ಯೇಕತೆ ಬರುವುದಿಲ್ಲ. ಪ್ರತ್ಯೇಕ ಶ್ರದ್ಧೆ ಇಟ್ಟುಕೊಂಡು ನಾವು ಪಾಠಗಳೆಲ್ಲ ಬೋಧನೆ ಮಾಡ್ತೀವಿ ಅಂತ ಅವರು ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಇದು ಗ್ರಾಮಣಿ, ವಲಯ, ಇದು ಮಂಡಲ, ಇದೆಲ್ಲ ನಮಗೆ ಸಮಾಜ ಹಿತಕ್ಕೋಸ್ಕರವಾಗಿ ಬೇಕು. ಇದು ದೊಡ್ಡದು, ಇದು ಸಣ್ಣದು, ಇದು ವಿಷಯ ಇಲ್ಲ. ಎಲ್ಲರನ್ನೂ ಕವರ್ ಮಾಡಬೇಕು, ಎಲ್ಲರನ್ನೂ ಕನೆಕ್ಷನ್ ಇರಬೇಕು. ಎಲ್ಲರಿಗೆ ಸಂದೇಶ, ಇವರ ಸಂದೇಶ ಏನು ಉಂಟೋ, ರಾಮಚಂದ್ರ ಪರಮಠದ ಶ್ರೀಗಳ ಸಂದೇಶ ಏನು ಉಂಟೋ ಅದೆಲ್ಲ ಪ್ರತಿ ಮನಕ್ಕೆ ಬರಬೇಕು. ಅದಕ್ಕೋಸ್ಕರವಾಗಿ ಗ್ರಾಮಣಿ, ವಲಯ, ಮಂಡಲ, ಮಹಾಮಂಡಲ, ಈ ಥರ ವ್ಯವಸ್ಥೆ ಇರಬೇಕು. ಸಿಸ್ಟಮ್, ಮ್ಯಾನ್ ಪವರ್, ಆರ್ಗನೈಸೇಷನ್. ವೈದಿಕ ಸಂಘಕ್ಕೆ ಒಂದು ಆರ್ಗನೈಸೇಷನ್. ಅವರು ನ್ಯಾಯಸ್ಥಾನದಲ್ಲಿ ಅವರು ಹೇಳ್ತಾರೆ, ದೇವಸ್ಥಾನಗಳು ಸರ್ಕಾರ ಕೈಯಲ್ಲಿ ಇರ್ಬೋದು, ಒಂದೊಂದು ಪ್ರೈವೇಟ್ ಅಧಿಕಾರದಲ್ಲಿ. ಸರ್ಕಾರದಿಂದ ಬೇರು ಚೇಂಜ್ ಮಾಡುವುದಕ್ಕೆ ಏನು ವ್ಯವಸ್ಥೆ ಇದೆ ಸಮಾಜದಲ್ಲಿ ಅಂತ ಒಂದು ಪ್ರಶ್ನೆ ಅಲ್ಲಿ ಬಂದಿತ್ತು. ಈ ಥರ ಒಂದೊಂದು ಸಮಾಜದಲ್ಲಿ ಕೂಡ, ನಿಮ್ಮ ಹವ್ಯಕ ಸಮಾಜದಲ್ಲಿ ಈ ಥರ ಒಬ್ಬರಿಗೊಬ್ಬರಿಗೆ ಇದು ನಿಕಟ ಸಂಬಂಧ. ಅದು ಆರ್ಥಿಕ ವಿಕಾಸಕ್ಕೆ ಅನುಕೂಲ ಆಗುತ್ತದೆ, ಆಧ್ಯಾತ್ಮಿಕ ಪ್ರಗತಿಗೆ ಅನುಕೂಲವಾಗುತ್ತದೆ. ವಿವಾಹಾದಿ ಸಂಬಂಧ ಅದು ಕೂಡ ಇದು ಮುಖ್ಯವಾಗಿ ಉಪಯೋಗ ಆಗುತ್ತದೆ. ಈ ಥರ ಒಂದೊಂದು ಸಮಾಜದಲ್ಲಿ ಕೂಡ ಈ ಥರ ಒಂದು ಶಾಸ್ತ್ರೀಯ ಪರವಾಗಿ, ಸಹಕಾರ ಪರವಾಗಿ, ಸಹಕಾರ ಇದು 4-5 ಮಹಿಳೋದಯ, 4-5 ಇದು ಹೇಳ್ತಾರೆ, ಹವ್ಯ ಸಂದೇಶ, ಅನೇಕ ಸಂಸ್ಥೆಗಳು. ಉದ್ದೇಶ ಒಂದೇ, ಹವ್ಯಕರಾಗಿ ಸ್ಥಿರವಾಗಿ ಇರುವುದಕ್ಕೆ. ಅಂದರೆ ನಮ್ಮ ದೇಶದಲ್ಲಿ ಪ್ರಭುತ್ವ ಸರ್ಕಾರ ಏನು ಉಂಟೋ ಅದಕ್ಕೂ ಟ್ಯಾಕ್ಸು ಅದು ಅವಶ್ಯಕತೆ ಇದೆ. ದೇವತಾದಿಗಳಿಗೂ ನಾವು ಕೊಡುವುದು ಹವ್ಯ. ಅದು ಇಂದ್ರಾದಿ ದೇವತಾದಿಗಳಿಗೂ ನಾವು ಭಕ್ತರಾಗಿ, ಮನುಷ್ಯರಾಗಿ, ಬ್ರಾಹ್ಮಣರಾಗಿ ನಾವು ಕೊಡುವುದು ಹವ್ಯ. ಪಿತೃದೇವತಕ್ಕೋಸ್ಕರವಾಗಿ ಹವ್ಯ ಅಂತ ಹೇಳ್ತಾರೆ. ಅದರ ಈ ಹವ್ಯ ಕೊಡಬೇಕು. ಹವ್ಯ ಕೊಟ್ಟಾದ ಮೇಲೆ ಅವರು ನಮಗೂ ವರ್ಷ ಇದೆಲ್ಲ ಕೊಡ್ತಾರೆ. ಇವತ್ತು ಯಾರಿಗೆ ಉಪನಯನ ಆಯಿತು, ಪ್ರಚೇತ ಅಂತ ಹೆಸರಿಟ್ಟಿದ್ದಾರೆ. ಪ್ರಚೇತ ವರುಣಪ್ಪ ಶ್ರೀ ಯಾದಸ ಪತಿರ ಪತಿ ವರುಣದ ಹೆಸರು ಇಟ್ಟಿದ್ದಾರೆ. ಆ ಪರ್ಜನ್ಯ ಇದೆಲ್ಲ ಮಳೆ ಏನೆಲ್ಲ ಬೇಕೋ ಅದೆಲ್ಲ ಅವರು ಕೊಡ್ತಾರೆ. ಅದಕ್ಕೋಸ್ಕರ ನಾವು ಕೊಡಬೇಕು. ಇದು ಹವ್ಯ, ಸಮಿಧ, ನೆಯ್ಯಿ ಇದೆಲ್ಲ. ಆ ಕಾಲದಿಂದ ನಮ್ಮ ದೊಡ್ಡ ಗುರುಗಳು ಮುದ್ರಾಧಿಕಾರಿ ಅಂತ ಒಂದು ಸ್ಕೀಮ್ ಮಾಡಿದ್ದಾರೆ. ಗ್ರಾಮದಲ್ಲಿ ಯಾರೆಲ್ಲ ಶಿಷ್ಯರಿದ್ದಾರೋ ಅವರೆಲ್ಲ ಪ್ರಮುಖರಿಗೆ ಮುದ್ರಾಧಿಕಾರಿ ಅಂತ ಒಂದು ಬಾಧ್ಯತೆ ಕೊಟ್ಟು ಅವರಿಗೆ 4-5 ಕೆಲಸ, ಮಠದಿಂದ ಅಕ್ಷತ ಆಶೀರ್ವಾದ ಯಾರು ಕೊಡ್ತಾರೋ ಅದು ಭಕ್ತಾದಿಗಳು ಕೊಡುವುದು, ಮತ್ತು ಅಕ್ಷತೆ ತಯಾರು ಮಾಡುವುದು, ಪೂಜೆಗೋಸ್ಕರವಾಗಿ ಅಕ್ಷತ ತಯಾರು ಮಾಡುವುದು, ನೆಯ್ಯಿ ತಯಾರು ಮಾಡುವುದು, ಆಯುರ್ವೇ ಕೃತಂ ನೆಯ್ಯಿ. ಮಠಕ್ಕೆ ಪೂಜೆ ಸಮಯದಲ್ಲಿ ದೇವರಿಗೆ ಘೃತದೀಪ ಇರುವುದಕ್ಕೆ ಅದಕ್ಕೋಸ್ಕರವಾಗಿ ನೆಯ್ಯಿ, ಸಂತರ್ಪಣಕ್ಕೋಸ್ಕರವಾಗಿ, ಅನ್ನ ಶುದ್ಧಿಗೋಸ್ಕರವಾಗಿ, ಮತ್ತು ಹೋಮಾದಿಗಳು ಆಗುತ್ತದೆ, ಅದಕ್ಕೋಸ್ಕರವಾಗಿ ನೆಯ್ಯಿ ಕಲಿಸಬೇಕು. ಇದೆಲ್ಲ ಮಾಡಿದ್ದಾರೆ ಆ ಕಾಲದಲ್ಲಿ. ಅಂದರೆ ಈ ಸಂಸ್ಥೆ ಧರ್ಮ ಪ್ರಚಾರಕ್ಕೆ ಅನುಕೂಲವಾದಂತಹ ಸಂಸ್ಥೆ ಇದು. ಇಲ್ಲಿ ಯಾರು ಬರ್ತಾರೆ ಮತ್ತು ಎಲ್ಲರೂ ಬಂದು ಸೇರಿ ಮಾಡ್ತಾರೆ ಅಂತ ವಿಷಯವೇನು. ಎಲ್ಲರೂ ಈ ಸಿಸ್ಟಮಲ್ಲಿ ತಾವು ಇಟ್ಕೊಂಡು ಧರ್ಮ ಪ್ರಚಾರಕ್ಕೆ, ಧರ್ಮ ನಮ್ಮ ದೇಶಕ್ಕೆ ಮುಖ್ಯ. ದೇಶದ ವಿಕಾಸದಲ್ಲಿ ಧರ್ಮ ಪಾತ್ರ ಮುಖ್ಯ ಇದೆ. ರೋಡು ಮಾಡ್ತಾರೆ, ಬಿಜಲಿ ಕೊಡುವುದು, ಮಹಾ ಬಿಜಲಿ, ಇದೆಲ್ಲ ಒಂದು ಇದೆ ಸೌಕರ್ಯ. ಅದು ಭೌತಿಕ ಸುಖಕ್ಕೋಸ್ಕರವಾಗಿ, ಅದು ಆಧ್ಯಾತ್ಮಿಕ ಸುಖಕ್ಕೋಸ್ಕರವಾಗಿ ಯಾರೆಲ್ಲ ಬ್ರಾಹ್ಮಣರಿದ್ದಾರೋ ಅವರೆಲ್ಲರಿಗೂ ಕೂಡ
ಸನಾತನ ಸಂಸ್ಕೃತಿ ವಿಷಯದಲ್ಲಿ ಸಂಪರ್ಕ, ಶ್ರದ್ಧಾ, ವಿಶ್ವಾಸ ಬರುವುದಕ್ಕೆ ಶಂಕರಾಚಾರ್ಯರು ಆ ಕಾಲದಲ್ಲಿ ಹೇಳಿದ್ದಾರೆ. ಬ್ರಾಹ್ಮಣತ್ವಸ್ಯ ಹಿ ರಕ್ಷಿತೇನ ರಕ್ಷಿತಸ್ಯಾದ್ ವೈದಿಕೋ ಧರ್ಮ. ವೈದಿಕ ಧರ್ಮವನ್ನು ನಾವು ಸಂರಕ್ಷಣೆ ಮಾಡುವುದಕ್ಕೋಸ್ಕರವಾಗಿ ಮುಂಚೆ ವಂಶವನ್ನು ನಾವು ಸಂರಕ್ಷಣೆ ಮಾಡಬೇಕು, ವಂಶೋದ್ಧಾರಕರಾಗಿ ಇರಬೇಕು, ಪರಂಪರಾ ಇರಬೇಕು, ಪರಂಪರಾ ಸಂಸ್ಕೃತಿ ಇರಬೇಕು. ಪರಂಪರಾ ಸಂಸ್ಕೃತಿ ಏನು? ಸಂಧ್ಯಾ ವಂದನೆ, ತುಳಸಿ ಪೂಜಾ, ಲಲಿತಾ ಸಹಸ್ರನಾಮ, ಸತ್ಯನಾರಾಯಣ ವ್ರತ ಏನೇನು ಮಾಡ್ತೀರೋ ಅದೆಲ್ಲ. ಅದಕ್ಕೋಸ್ಕರವಾಗಿ ಅದು ಮಾಡುವವರು ಯಾರು? ಪರಂಪರೆಯಲ್ಲಿ ಬರುವವರು. ಅದಕ್ಕೋಸ್ಕರವಾಗಿ ಈ ಪರಂಪರಾ ನಮ್ಮ ದೇಶದಲ್ಲಿ ಇರಬೇಕು. ನಿಮ್ಮ ಸಮಾಜಕ್ಕೆ ಹೆಸರು ಈ ಥರ ಸುಂದರವಾಗಿ ಇಟ್ಟಿದ್ದಾರೆ, ಹವ್ಯಕ ಅಂತ ಇಟ್ಟಿದ್ದಾರೆ. ಈ ಹವ್ಯಕ ಸಮಾಜವೇ ಈ ಇಡೀ ಕರ್ನಾಟಕದಲ್ಲಿ ಮುಖ್ಯವಾದಂತಹ ಒಂದು ಸಮಾಜ. ಧರ್ಮ ಪ್ರಚಾರ ಮಾಡುವುದಕ್ಕೆ ಸಂಖ್ಯಾಪರವಾಗಿ ಮತ್ತು ಭೂಮಿ ಸಂಬಂಧ ಇಟ್ಟುಕೊಂಡಿದ್ದವರು ಹವ್ಯಕರೇ ಜಾಸ್ತಿ ಅಂತ ನಮ್ಮ ಅಂಚನಿದೆ. ಅದರ ಭೂಸುರಾಹ ಅಂತ ಹೇಳ್ತಾರೆ. ಭೂಮಿಯಲ್ಲಿ ದೇವತೆಗಳಿಗೆ ಹವ್ಯ ಸಮರ್ಪಣೆ ಮಾಡುವವರು ತಾವೆಲ್ಲರೂ ಸೇರಿ ಈ ಕರ್ನಾಟಕ ದೇಶದಲ್ಲಿ ನಮ್ಮ ಧರ್ಮ ಪ್ರಚಾರಕ್ಕೋಸ್ಕರವಾಗಿ ವೇದ ಸಂರಕ್ಷಣೆ, ಶಾಸ್ತ್ರ ಸಂರಕ್ಷಣೆ, ಪುರಾಣ ಸಂರಕ್ಷಣೆ, ಶಾಸ್ತ್ರೀಯ ಸಂಗೀತ ಸಂರಕ್ಷಣೆ ಮತ್ತು ಇದೆಲ್ಲ ತೋರಿಸಿದ್ದಾರೆ. ಇದು ಕೋಆಪರೇಟಿವ್ ಸಿಸ್ಟಮ್, ಮಹಿಳೋದಯ ಅಂತ 5 ಜನ, ಪಂಚಕನ್ಯಾ ಸ್ಮರೇನ್ ನಿತ್ಯಂ ಮಹಾಪಾತಕ ನಾಶನ ಅದೆಲ್ಲ ಹೇಳ್ತಾರೆ. ಇದೆಲ್ಲ ಅವರೆಲ್ಲ ಸೇರಿ ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ. ಎಲ್ಲಿ ಅವರು ಮಹಿಳಾ ಶಕ್ತಿಯನ್ನು ನಾವು ಸಂರಕ್ಷಣೆ ಮಾಡ್ತೀವೋ ಅಲ್ಲಿ ದೇವತರೆಲ್ಲ ಸಂತೋಷ ಮಾಡಿ ಎಲ್ಲರಿಗೂ ಸಂತೋಷ ಕೊಡ್ತಾರೆ ಅಂತ ಇದಲ್ಲಿದೆ. ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ ಅಂತ ಹೇಳ್ತಾರೆ. ಮಹಿಳಾ ಶಕ್ತಿ ಇಲ್ಲಿ ಸಕ್ರಿಯವಾಗಿ ಕೆಲಸ, ತಾವೆಲ್ಲರೂ ಸೇವಾ ಮಾಡ್ತೀರಿ. ಅಲ್ಲಿ ಪಪ್ಪಡ ಇದೆಲ್ಲ ಕೊಡುವುದು, ಅವ್ರ ಖಾದ್ಯ ವಸ್ತು ಇದೆಲ್ಲ ತಯಾರು ಮಾಡುವರು. ಇದು ಅಡಿಗೆ ಇದೆ, ಸುಪಾರಿ ತೋಟದಲ್ಲಿ ಅಡಿಗೆ ಇದೆ, ಮನೆಯಲ್ಲಿ ಕೂಡ ಅಡಿಗೆ ಇರಬೇಕು. ತೋಟದಲ್ಲಿ ಪೂಗ ಮಾಲ ಕೂಡ ಕೊಟ್ಟಿದ್ದಾರೆ, ಪೂಗ ಮಾಲ ಅದು ಇದೆ. ಅಡಿಗೆ ಅಂತ ಹೇಳ್ತಾರಲ್ಲ, ಅಡಿಕೆ ಮನೆಯಲ್ಲಿ ಕೂಡ ಅಡಿಗೆ ಇರಬೇಕು. ಅದು ಕಮ್ಮಿ ಆಗ್ಬಿಡ್ತದೆ ಇದು ಸಮೀಪ ಕಾಲದಲ್ಲಿ. ಇದು ಯಾರು ದೊಡ್ಡ ವಯಸ್ಕರಾಗಿದ್ದಾರೋ ಬೆಂಗಳೂರು ಮೈಸೂರಲ್ಲಿ ಅವರಿಗೆಲ್ಲ ಸೌಕರ್ಯ ಇದಾಗುತ್ತದೆ ಇದು ಸಹಕಾರ ಸಂಸ್ಥೆಯಿಂದ. ಮತ್ತು ಯಾತ್ರೆ, ಕಾಶಿ ಯಾತ್ರೆ ಅಲ್ಲಿ ಹೋಗುವವರು ಅವರಿಗೆ ಕೂಡ ಇದು ಅನುಕೂಲ ಆಗುತ್ತದೆ. ಇದು ಫುಡ್ ಪ್ರಾಡಕ್ಟ್ಸು. ಒಂದು ಸಮಯ APJ ಅಬ್ದುಲ್ ಕಲಾಂ ಪ್ರೆಸಿಡೆಂಟ್ ಆಗಿ ರಾಷ್ಟ್ರಪತಿ ಆಗಿದ್ದರು. ಅವರು ನಮ್ಮ ಹತ್ರ ಹೇಳಿದರು, ಫುಡ್ ಪ್ರಾಸೆಸಿಂಗಲ್ಲಿ ನಾವು ಸಮಯ ಕೊಡಬೇಕಂತ ನಮ್ಮ ಹತ್ರ ಅವರು ಹೇಳಿದರು. ಫುಡ್ ಪ್ರಾಸೆಸಿಂಗ್ ಅವರು ಪೂರ್ವ ರಾಷ್ಟ್ರಪತಿಗಳು ಅವರು ಹೇಳಿದ್ದಾರೆ. ಅವರು ರಾಷ್ಟ್ರಪತಿ ಆಗುವುದಕ್ಕೆ ಮುಂಚೆ ಕಂಚಿಯಲ್ಲಿ ಸಮಾಜ ಸೇವೆ ಮಾಡಿದರು. ಕಂಚಿಯಲ್ಲಿ ಬಂದು ಯಾರು ಕೃಷಿ ಕ್ಷೇತ್ರದಲ್ಲಿ ಯಾರು ವ್ಯವಸಾಯ ಮಾಡ್ತಾರೋ ಅವರಿಗೆ ಜಾಂಪಂಡು ಇದೆಲ್ಲ ಕೊಟ್ಟು ಸ್ವಲ್ಪ ಜಾಗದಲ್ಲಿ ಹೆಚ್ಚು ಇದು ಕೃಷಿ ಬರಬೇಕಂತ ಆ ಪ್ರಯತ್ನ ಎಲ್ಲ ಅಲ್ಲಿ ಮಾಡಿದ್ದಾರೆ ಅವರು, ಕಲಾಂ ಅವರು ನಮಗೆ ಹೇಳಿದ್ದು ಗುರ್ತು ಬರ್ತದೆ. ಇದು ಫುಡ್ ಪ್ರಾಸೆಸಿಂಗಲ್ಲಿ ಕೂಡ ನಾವು ಬಹಳ ಅವಕಾಶ ಇದೆ ಅಲ್ಲಿ ಅಂತ. ಅವಕಾಶ ಇದೆ ವ್ಯಾಪಾರ ಪರವಾಗಿ, ಸಂಸ್ಕೃತಿ ಪರವಾಗಿ, ಸಮಾಜ ಪರವಾಗಿ ಅವಶ್ಯಕತೆ ಇದೆ. ಎರಡು, ವ್ಯಾಪಾರ ಪರವಾಗಿ ಇದಕ್ಕೆ ಅವಕಾಶ ಇದೆ. ಎಕ್ಸ್ಪೋರ್ಟ್ ಮಾಡುವುದು, ಇದೆಲ್ಲ ಮಾಡುವುದು. ಇದು ಈ ಚಿಪ್ಪು ನಮಗೆ ಕಂಪ್ಯೂಟರ್ಲಿ ಚಿಪ್ಪು ಬೇಕು, ಅದು ಆಹಾರಕ್ಕೋಸ್ಕರವಾಗಿ ಚಿಪ್ಪು ಅದು ಬರ್ತದೆ, ಮಾಡ್ತಾರೆ. ಇದು ಇರಬೇಕು. ಏಕೆಂದರೆ ಇವತ್ತು ನಮ್ಮ ಲೈಫ್ ಸ್ಟೈಲಲ್ಲಿ ಭಾಳ ವ್ಯತ್ಯಾಸ ಆಗಿಬಿಟ್ಟು, ಹಿಂದೂ ಜೀವನ ಪದ್ಧತಿಯಲ್ಲಿ ವಿಚಾರ ವಿಮರ್ಶೆಗಳು
ಪಾಶ್ಚಾತ್ಯ ಪ್ರಭಾವ ಅಧಿಕ ಕಾಣುತ್ತದೆ. ನಾವೇ ಮಾಡಬೇಕಾ, ತಾವು ಮಾಡ್ರಿ, ನಾವು ಇದೇ ಮಾಡಬೇಕಾ, ನಾವು ಅಡುಗೆ ಏಕೆಂದರೆ ಮಾಡಬೇಕು, ರಜೆ ಕೊಟ್ಟು ಬಿಡ್ತಾರೆ. ನಗರದಲ್ಲಿ ಇರುವವರು ಆಫೀಸಕ್ಕೆ ರಜೆ ಇರುತ್ತದೆ, ಅವರು ರಸೋಯಿ ಮಾಡುವುದಕ್ಕೂ ಕೂಡ ರಜಾ ಕೊಟ್ಟು ಬಿಡ್ತಾರೆ. ಆದರೆ ಅದು ಒಂದು ತಪಸ್ಸು, ಅದು ಒಂದು ಸಾಧನೆ. ತಾವು ಒಂದು ವೃಕ್ಷಾರೋಪಣ ಮಾಡುವುದು ಒಂದು ಯೋಗ ಸಾಧನೆ. ಪ್ರತಿನಿತ್ಯ ನೀರು ಬಳಸಿ, ಪ್ರತಿನಿತ್ಯ ಅದು ನೋಡಿ ಅಲ್ಲಿ ವೃಕ್ಷಾರೋಪಣ ಮಾಡುವುದು. 4-5 ವರ್ಷಕ್ಕೆ ನಮಗೂ ಆ ವೃಕ್ಷ ಅದಕ್ಕೆ ಸಂಬಂಧ ಇರುತ್ತದೆ. ಆ ಕಾಲದಲ್ಲಿ ಪಾರ್ವತೀ ದೇವಿ ವೃಕ್ಷಾರೋಪಣ ಮಾಡಿ ವೃಕ್ಷ ಸಂರಕ್ಷಣೆ ಮಾಡಿದ್ದಾರೆ ಅಂತ ಇತಿಹಾಸದಲ್ಲಿ ಕಾಣುತ್ತದೆ. ಸುಬ್ರಹ್ಮಣ್ಯ ಸ್ವಾಮಿ ಕಾರ್ತಿಕೇಯ ಭಗವಂತನಲ್ಲಿ ಅವರನ್ನು ಯಾವ ರೀತಿಯಲ್ಲಿ ಸ್ನೇಹಪೂರ್ವಕವಾಗಿ ಪಾರ್ವತೀ ದೇವಿ ನೋಡಿದ್ದಾರೆ, ಆ ರೀತಿಯಲ್ಲಿ ವೃಕ್ಷವನ್ನು ಕೂಡ ಅವರು ಪ್ರೇಮವಾಗಿ ಸಂರಕ್ಷಣೆ ಮಾಡಿದ್ದಾರೆ ಅಂತ ಕಾಣುತ್ತದೆ, ಸಾಹಿತ್ಯದಲ್ಲಿ ಕಾಣುತ್ತದೆ. ಅದಕ್ಕೋಸ್ಕರವಾಗಿ ಒಂದು ಚೌಕಿದಾರ ಒಬ್ಬರನ್ನು ಅವರು ನಿಯುಕ್ತಿ ಮಾಡಿದ್ದಾರೆ ಪಾರ್ವತೀ ದೇವಿ. ಇಲ್ಲಿ ಇದು ಏನುಗಾದೆಲ್ಲ ಬರಬಾರ್ದು, ಎಲಿಫೆಂಟ್ ಅಲ್ಲಿ ಬರಬಾರ್ದು, ಎಲಿಫೆಂಟ್ ಏನುಗಾದ ಆನೆ ಅಲ್ಲಿ ಬರಬಾರದು, ಇದು ಸಂರಕ್ಷಣೆ ಮಾಡಬೇಕು ಇದಂತ. ಅದಕ್ಕೋಸ್ಕರವಾಗಿ ಒಂದು ರಕ್ಷಣೆ ಮಾಡುವುದಕ್ಕೆ ಭಟರು ಒಂದು ಕುಂಭೋದರಂ ನಾಮ ನಿಕುಂಭ ಮಿತ್ರಂ ಒಂದು ಒಬ್ಬರನ್ನು ನಿಯುಕ್ತಿ ಮಾಡಿದ್ದಾರೆ. ಆ ಸ್ನೇಹಪೂರ್ವಕವಾಗಿ ಅದರ ಪಾರ್ವತೀ ದೇವಿ ಮಾಡಿದ್ದಾರೆ. ಸ್ಕಂದಸ್ಯ ಮಾತು ಪಯಸಾಂ ರಸಜ್ಞ. ಸ್ಕಂದ ದೇವರನ್ನು ಯಾವ ರೀತಿಯಲ್ಲಿ ಲಾಲನ ಮಾಡಿದಾರೋ ಅವರು ಆ ರೀತಿಯಲ್ಲಿ ವೃಕ್ಷವನ್ನು ಕೂಡ ಪಾಲನೆ ಮಾಡಿದ್ದಾರೆ. ಅದು ಒಂದು ಅಭ್ಯಾಸ ಯೋಗ ಸಾಧನಕ್ಕೆ. ಯೋಗಾಸನ ಮಾಡುವುದು, ಧ್ಯಾನ ಮಾಡುವುದು ಒಂದು. ನಮ್ಮ ಕ್ರಿಯೆಯಲ್ಲಿ ಕೂಡ ಭಕ್ತಿ ಯೋಗವನ್ನು ನಮ್ಮ ಸನಾತನ ಧರ್ಮದಲ್ಲಿ ಹೇಳ್ತಾರೆ. ಅದೇ ಅಡುಗೆ ಮಾಡುವುದು, ಆ ಸಮಯದಲ್ಲಿ ಕೂಡ ಸಾತ್ವಿಕ ಸ್ವಭಾವ, ಸಹಜ ಸ್ವಭಾವ, ಸಹಕಾರಿತ ಇದೆಲ್ಲ ಇರ್ತದೆ. ಇದೆಲ್ಲ ಮಿಷಿನ್ ಬಂದಾಗ ಅದು ವಸ್ತ್ರ ಶುದ್ಧಿ ಮಾಡುವುದಕ್ಕೆ ಮಿಷಿನ್ ಬಂದಾಯಿತು, ಇದೆಲ್ಲ ತಿರುಗಡೆ ಮಾಡುವುದಕ್ಕೆ ಮಿಷಿನ್ ಬಂದಾಯಿತು. ಆಮೇಲೆ ಸಮಯ ಸಿಕ್ಕಿತ್ತು, ಆ ಸಮಯ ಸೇವಿಂಗ್ಸ್ ಆಗುತ್ತದೆ. ಅದು ಏನು ನಾವು ಉಪಯೋಗ ಮಾಡ್ತೀವಿ, ಪಾರಾಯಣ ಮಾಡ್ತೀವ, ತೀರ್ಥಯಾತ್ರಕ್ಕೆ ಹೋಗ್ತೀವ, ಇನ್ನು ಬೇರೆ ದಿನ ನಾವು ಪ್ರದರ್ಶನ ಮಾಡ್ತೀವ, ಅದು ಏನು ನಮಗೂ ಹೆಚ್ಚು ಸಮಯ ಪೂರ್ವಕಾಲದಲ್ಲಿ ಇದಕ್ಕೋಸ್ಕರವಾಗಿ ಆಯಿತು. ಇದು ವಸ್ತ್ರ ಶುದ್ಧಿ ಮಾಡುವುದಕ್ಕೆ ಇದೆಲ್ಲ ಇದು ಪೌಡರ್ ಇದೆಲ್ಲ ಮಾಡುವುದಕ್ಕೆ ಸಮಯ ಆಯಿತು. ಈ ಸಮಯದಲ್ಲಿ ಎಲ್ಲ ರೆಡಿಮೇಡ್ ಆಗಿ ಇರ್ತದೆ. ನಾವು ಆ ಸೇವಿಂಗ್ಸು 1 ಗಂಟೆ 2 ಗಂಟೆ ಸಿಕ್ಕುತ್ತದೆ. ಅದನ್ನು ನಾವೇನು ಮಾಡಬೇಕು, ಧರ್ಮ ಪ್ರಚಾರಕ್ಕೋಸ್ಕರವಾಗಿ ಉಪಯೋಗ ಮಾಡಬೇಕು. ಅವರು ಬಿಹಾರಲ್ಲಿ ಅದು ಹೆಣ್ಮಕ್ಕಳು ಯಜ್ಞೋಪವೀತ ಸೂತ್ರ ತಯಾರು ಮಾಡ್ತಾರೆ. ನಾವು ಚೆನ್ನೈಯಲ್ಲಿ ಕೂಡ ಹೇಳಿ ಈ ಮಾಮಿ ಅವರೆಲ್ಲ ಮಾಡ್ತಾರೆ. ಆಮೇಲೆ ಬ್ರಹ್ಮಮುಡಿ ಅವರು ಪುರೋಹಿತರು ಎಲ್ಲ ಬ್ರಹ್ಮಮುಡಿ ಮಾಡ್ತಾರೆ. ನೂಲು ಇವರೇ ತಯಾರು ಮಾಡ್ತಾರೆ ಹೆಣ್ಮಕ್ಕಳು. ಧರ್ಮಶಾಸ್ತ್ರದಲ್ಲಿ ಅದಕ್ಕೋಸ್ಕರವಾಗಿ ಅನುಮತಿ ಇದೆ. ಮೈಥಿಲ್ ಬ್ರಾಹ್ಮಣರು ಬಿಹಾರಲ್ಲಿ ಮಾಡ್ತಾರೆ. ನಾವು ಈ ತಿಂಗಳು ಕೊನೆಯಲ್ಲಿ ಅಲ್ಲಿ ಹೋಗುವುದಕ್ಕೆ ಒಂದು ಕಾರ್ಯಕ್ರಮಗಳು ಇದೆ. ಮಂಡಲ ಮಿಶ್ರರು ಅವರು ಗ್ರಾಮ ಸಮೀಪದಲ್ಲಿ ಒಂದು ಕಣ್ಣು ಆಸ್ಪತ್ರೆ ಶುರು ಮಾಡುವುದಕ್ಕೋಸ್ಕರವಾಗಿ ಒಂದು ನೇಪಾಳ ಬಾರ್ಡರಲ್ಲಿ ಒಂದು ಇದೆ. ವಿದ್ಯಾ, ವೈದ್ಯ, ವೇದ 3 ವಿಷಯದಲ್ಲಿ ನಮ್ಮ ಕಾರ್ಯಕ್ರಮಗಳು ಇರುತ್ತದೆ. ಅಲ್ಲಿ ಬಿಹಾರಲ್ಲಿ ಒಂದು ಕಣ್ಣು ಆಸ್ಪತ್ರೆಗೋಸ್ಕರವಾಗಿ ಅಲ್ಲಿ ಹೋಗ್ತೀವಿ, ಶಂಕರ ಕಣ್ಣು ಆಸ್ಪತ್ರೆಗೋಸ್ಕರವಾಗಿ. ಅಲ್ಲಿ ಮೈಥಿಲರಲ್ಲಿ ಉಪನಯನ ಮತ್ತು ಈ ಧರ್ಮಶಾಸ್ತ್ರವನ್ನು ಅವರು ಆಚರಣೆ ಮಾಡ್ತಾರೆ. ಇವತ್ತು ಉಪನಯನ ಆಗಿತ್ತು, ಇಲ್ಲೂ ಬ್ರಹ್ಮೋಪದೇಶ, ಮದುವೆ ವಗೇರ ನಿಮಗೆ ಎಲ್ಲಿ ಸೌಕರ್ಯವೋ ಅಲ್ಲಿ ಮಾಡಬಹುದು, ಅದು ಬೇರೆ ವಿಷಯ.
ಬ್ರಹ್ಮೋಪದೇಶ ತಾವು ಇಲ್ಲಿ ಬಂದು ರಾಮಚಂದ್ರಾಪುರ ಮಠದಲ್ಲಿ ಬಂದು ಅವರು ಗುರುಗಳ ಸಮೀಪದಲ್ಲಿ ಇದು ಬ್ರಹ್ಮೋಪದೇಶ ತಗೊಂಡು ಅವರ ಸಾನ್ನಿಧ್ಯದಲ್ಲಿ ಈ ಥರ ಉಪದೇಶ ವಿಷಯವನ್ನು ಮಠದಲ್ಲಿ ಬಂದು ಅಲ್ಲಿ ನಾವು ಬಂಧು ಸಮೇತರಾಗಿ ಬಂದು ಆ ಸಣ್ಣ ಹುಡುಗರಿಗೆ ಆ ಗುರುಭಕ್ತಿ ಹೆಚ್ಚು ಆಗುತ್ತದೆ ಮತ್ತು ಧಾರ್ಮಿಕ ಪರ್ಯಾವರಣದಿಂದ ಆ ಗಾಯತ್ರಿ ಅನುಷ್ಠಾನ ಬಲ ಬರ್ತದೆ. ಜಯ ಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಸರಸಜಾಸನ ಸನ್ನಿವಿಷ್ಟ ಕೇಯೂರವಾನ್ ಮಕರ ಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯೋಪು ಧೃತ ಶಂಖ ಚಕ್ರ ಮುಕ್ತಾ ವಿದ್ರುಮ ಹೇಮನೀರ ಧವಳ ಚಾರೀರ್ಮುಖೈಸ್ತ್ರಕ್ಷಣೀ ಯುಕ್ತಾಂ ಇಂದು ನಿಬದ್ಧ ರತ್ನಮಕುಟಾಂ ತತ್ವಾರ್ಥ ವರ್ಣಾತ್ಮಿಕ ಗಾಯತ್ರೀಂ ವರದಾಭಯಾಂಕುಶಕಶಾಹ ಶುಭ್ರಂ ಕಪಾಲಂಕದಾಂ ಶಂಖಂ ಚಕ್ರ ಮಥಾರವಿಂದಯುಗಳಂ ಹಸ್ತೈರ್ವಹಂತೀಂ ಭಜೆ. ಅದರ 4 ವಿಷಯದಲ್ಲಿ ನಮ್ಮ ಆಸಕ್ತಿ ಇರಬೇಕು. ಗೀತಾ, ಗಂಗಾ, ಗಾಯತ್ರಿ, ಗೋಮಾತಾ. ಗೋಮಾತಾ ವಿಷಯದಲ್ಲಿ ತಾವು ಭಾಳ ವಿಸ್ತಾರವಾಗಿ ತಾವು ಮಾಡ್ತೀರಿ. ಎಲ್ಲ ಶಿಷ್ಯರು ಇದರಲ್ಲಿ ಶ್ರದ್ಧೆ ಇಟ್ಕೊಂಡು ಚೆನ್ನಾಗಿ ಅಲ್ಲಲ್ಲಿ ನಾವು ಮನೆಯಲ್ಲಿ ಮಾಡ್ತೀವಿ, ಇಲ್ಲಿ ಮಾಡ್ತೀವಿ, ಆಶ್ರಮದಲ್ಲಿ ಮಾಡ್ತೀವಿ, ಚೆನ್ನಾಗಿದೆ ಗೋ ಸಂರಕ್ಷಣೆ. ಬಾಕಿ ವಿಷಯದಲ್ಲಿ ಕೂಡ ಈ ಗಾಯತ್ರಿ ಅನುಷ್ಠಾನ ವಿಷಯದಲ್ಲಿ ಕೂಡ ಇವರು ಶ್ರೀಗಳು ಹೇಳಿದ್ದಾರೆ, ಸಣ್ಣ ವಯಸ್ಸಿನಲ್ಲೇ ಇಲ್ಲಿ ಹವ್ಯಕರು ಉಪನಯನ ಎಲ್ಲ ಮಾಡ್ತಾರೆ ಅಂತ ಹೇಳಿದ್ದಾರೆ. ಅಷ್ಟಮೇ ವರ್ಷೇ ಬ್ರಾಹ್ಮಣ ಉಪನಯೀತ ಗರ್ಭಾಷ್ಟಮೇವ. ಒಬ್ಬರು ವಿದೇಶದಿಂದ ಒಬ್ಬರು ಬಂದಿದ್ದಾರೆ. ಅವರು ಬೇರೆ ಪ್ರದೇಶವರು, ಕರ್ನಾಟಕದವರಿಲ್ಲ. ಅವರು ನಾವು ಹೇಳಿದ್ವಿ ಮಾಡಿಕೊಳ್ರಿ ಅಂತ. ಅವ್ರಿಗೂ ಮಾಡಿಕೊಂಡ್ರೆ ಅಂತಾರೆ. ಅವರ ಆಲೋಚನೆ ಇತ್ತು ಮದುವೆ ಮಾಡುವುದಕ್ಕೋಸ್ಕರ ಹೇಳ್ತಾರೆ ಅಂತ. ದೊಡ್ಡ ವಯಸ್ಸವರು, ಏನು ತೊಂದರೆ ಏನಿಲ್ಲ, ಅದು ಸಾವಕಾಶ ಮಾಡ್ಕೊಳ್ತಾರೆ. ನಾವು ಹೇಳಿದ್ವಿ ಮದುವೆ ವಿಷಯದಲ್ಲಿ ನಾವು ಹೇಳೋದಿಲ್ಲ, ಉಪನಯನ ಮಾಡಿಕೊಂಡ್ರಿ. ತಾವು ಸನ್ಯಾಸ ತಗೊಳ್ಬೇಕಾಗಂದರೆ ಕೂಡ ಮುಂಚೆ ಉಪನಯನ ಆಗಬೇಕು. ಅದು ಉಪನಯನ ಆದ ಮೇಲೆ ಯಜ್ಞೋಪವೀತವನ್ನು ನಾವು ಬರಬೇಕು. ಅದಕ್ಕೋಸ್ಕರವಾಗಿ ನಾವು ಅಫಿಷಿಯಲ್ ಆಗಿಬಿಟ್ಟಿವಿ, ಆಫೀಸರು ಇಂಜಿನಿಯರ್ ಆಗಿಬಿಟ್ಟಿವಿ. ಅದಕ್ಕೋಸ್ಕರವಾಗಿ ಯಜ್ಞೋಪವೀತ ಸಂಬಂಧ ಬೇಡ ಅಂತ ಆಲೋಚನೆ ಇರಬಾರದು. ಅಫಿಷಿಯಲ್ ಆಗಿ ಯಜ್ಞೋಪವೀತವನ್ನು ನಾವು ತ್ಯಾಗ ಮಾಡಬೇಕು. ಅಫಿಷಿಯಲ್ ಆಗಿಬಿಟ್ಟಿವಿ ಅಂತ ಕಾರಣದಿಂದ ಅಫಿಷಿಯಲ್ ಆಗಿ ಅಂತಲೇ ವೈದಿಕ ಪರವಾಗಿ ನಾವು ಯಜ್ಞೋಪವೀತವನ್ನು ತೆಗಿಬೇಕು. ಇದು ಲೌಕಿಕ ಆಗಿಬಿಟ್ಟಿವಿ ಅಂತ ತೆಗಬಾರ್ದು. ಅದಕ್ಕೋಸ್ಕರವಾಗಿ ಇದು ಕಾನೂನು ಇದೆಲ್ಲ ಇದೆ. ವಿವಾಹ ವಿಷಯದಲ್ಲಿ ಕಾನೂನು, ಸಮಾಜ, ಉದ್ಯೋಗ, ಕಂಪೇರಟಬಿಲಿಟಿ ಅಂತ ಒಂದು ಇದೆ. ಇವರಿಗೆ ನಾವು ಸರಿಯಾಗುತ್ತದ ಅನೇಕ ವಿಷಯಗಳಿದೆ. ಈ ಬ್ರಹ್ಮೋಪದೇಶ ವಿಷಯದಲ್ಲಿ ಕಾನೂನು ಏನು, ಇದು ವ್ಯತಿರೇಕತೆ ಏನು, ವಿರೋಧ ಏನೂ ಇಲ್ಲ. ಯಥಾಶೀಘ್ರ ಇದು ಯಜ್ಞೋಪವೀತವನ್ನು ಬ್ರಹ್ಮೋಪದೇಶ ಮಾಡಿ ಆಮೇಲೆ 4-5 ವರ್ಷ ಇದು ನಮಕ ಚಮಕ ಇದೆಲ್ಲ ಅವಶ್ಯ ಸೂಕ್ತಾದಿಗಳೆಲ್ಲ ಅಧ್ಯಯನ ಮಾಡಿ ಈ ವಿಧವಾಗಿ ವೈದಿಕ ಸಂಬಂಧ ಮನೆಯಲ್ಲಿ ಇರಬೇಕು, ವೇದಶಾಸ್ತ್ರ ಸಂಬಂಧ ಮನೆಯಲ್ಲಿ ಇರಬೇಕು, ಸಂಧ್ಯಾವಂದನ ಸಂಬಂಧ ಎಲ್ಲ ಮನೆಯಲ್ಲಿ ಇರಬೇಕು. ಇದಕ್ಕೋಸ್ಕರವಾಗಿ ವೈದಿಕ ಸಂಘವನ್ನು ಆ ಕಾಲದಲ್ಲಿ ಒಂದೊಂದು ಗ್ರಾಮ ಪಂಚಾಯತ್ತು ಇದೆ, ವೆಲ್ ಆರ್ಗನೈಸ್ಡ್. ಲೌಕಿಕ ಪರವಾಗಿ ಅನೇಕ ಸಂಸ್ಥೆಗಳು ಇದೆ. ವೈದಿಕ ಪರವಾಗಿ ಬ್ರಾಹ್ಮಣರಲ್ಲಿ ಹವ್ಯಕರದಲ್ಲಿ ವೆಲ್ ಆರ್ಗನೈಸ್ಡ್ ಸೊಸೈಟಿಯಾಗಿ ಇದು ಹವ್ಯಕರು ಕೆಲಸ ಮಾಡ್ತಾ ಇದ್ದೀರಿ. ಇದು ಬಹಳ ಸಂತೋಷ ನಮಗೆ. ನಮ್ಮ ಧರ್ಮ ಪ್ರಚಾರಕ್ಕೆ ನಿಮ್ಮ ಕಮ್ಯುನಿಟಿ ಫಸ್ಟು, ಯೂನಿಟಿ ಮಸ್ಟ್ ಅಂತ ನಾವು ಹೇಳಿದ್ವಿ. ವಿದೇಶದಲ್ಲಿ ಭಕ್ತಾದಿಗಳು ಇದ್ದಾರೆ, ಅವರು ವಿಡಿಯೋ ಅಲ್ಲಿ ಮಾತಾಡಬೇಕಂತ ಕೇಳಿದ್ವಿ. ಆ ಸಮಯದಲ್ಲಿ ನಾವು ಹೇಳಿದ್ವಿ ಕಮ್ಯುನಿಟಿ ಫಸ್ಟ್, ಯೂನಿಟಿ ಮಸ್ಟ್. ಎಲ್ಲರೂ ಒಂದು ಸೇರಿ ಇರಬೇಕು. ನಮ್ಮ ಸಮಾಜ ಏನು ಉಂಟೋ, ಕುಲ ಏನು ಉಂಟೋ, ಕುಲದೈವತ, ಕುಲಗುರು, ಕುಲವನ್ನು ಸಂರಕ್ಷಣೆ ಮಾಡಬೇಕು. ಕುಲದೇವತಾ ದೇವಸ್ಥಾನ ಏನು ಉಂಟೋ ಅಲ್ಲಿ ಹೋಗಿ ಪೂಜಾ ಇತ್ಯಾದಿಗಳಿರಬೇಕು. ಕುಲಗುರು ಯಾರು ಇರ್ತಾರೋ ಅವ್ರ ಹತ್ರ ಬಂದು
ಇವರು ಹೇಳ್ತಾರೆ 4,000 ಪಾದಪೂಜೆ ಅದೆಲ್ಲ ಆಯಿತು ಇಲ್ಲಿ ಈ ಶಂಕರಾಚಾರ್ಯರ ಪಾದುಕ ಪ್ರತಿಷ್ಠಾ ಸಮಯದಲ್ಲಿ. ಇದು ದೊಡ್ಡ ವಿಷಯ. ಇದು ಒಂದೇ ಸಮಯದಲ್ಲಿ ಎಲ್ಲರೂ ಸೇರಿ ಕೂತ್ಕೊಂಡು 4,000 ದಂಪತಿಗಳು ಸೇರಿ ಈ ರೀತಿಯಲ್ಲಿ ಪಾದಪೂಜೆ ಮಾಡುವುದು ದೊಡ್ಡ ವಿಷಯ. ಇದೆಲ್ಲ ನಮ್ಮ ದೇಶ ವಿಕಾಸಕ್ಕೆ ಅವಶ್ಯಕತೆ ಇದೆ. ನಮ್ಮ ಭಾರತ ದೇಶ ವಿಕಾಸ, ಕಂಪ್ಯೂಟರು, ನಾನೋ ಟೆಕ್ನಾಲಜಿ, ಸೆಮಿ ಕಂಡಕ್ಟರು, ಇದೆಲ್ಲ ನೂತನವಾಗಿ ಬರ್ತದೆ. ಅದೆಲ್ಲ ಅವಶ್ಯಕತೆ ಇದೆ. ಸೈನ್ಸಲ್ಲಿ ನಮ್ಮ ದೇಶ ಅಗ್ರಸ್ಥಾನದಲ್ಲಿ ಇರಬೇಕು. ಚಂದ್ರಾಯಣ, ಮಂಗಳಾಯನ ಇದೆಲ್ಲ ಇರಬೇಕು. ಮನೆಯಲ್ಲಿ ಶುಕ್ಲಾಂಬರಧರಂ ವಿಷ್ಣು ಗುರುಬ್ರಹ್ಮ ಗುರು ವಿಷ್ಣು ಮಮ ಪಾರ್ಥ ಸಮಸ್ತ ದುರಿತಕ್ಷಯ ದ್ವಾರ ಅರ್ಘ್ಯ ಪ್ರದಾನ ಇದೂ ಇರಬೇಕು. ತುಳಸಿ ಪೂಜಾ ಇದೂ ಇರಬೇಕು. ನಾವು ಕೇಳಿದ್ವಿ ತುಳಸಿ ತೋಟ ಬಂದು ಬಿಟ್ಟಿದ್ದು ಈ ಕಾರ್ಯಕ್ರಮಕ್ಕೆ ಅಂತ ಹೇಳಿ ಎಲ್ಲರೂ ಇದೇ ಸಂಪ್ರದಾಯ ಇದೆ. ಇಲ್ಲಿ ಎಲ್ಲರೂ ಶಿಷ್ಯ ಎಲ್ಲ ಇಲ್ಲಿ ತುಳಸಿ ಮಾಲ ಅವರು ಕೊಡ್ತಾರೆ ಅಂತ ಹೇಳಿದ್ದಾರೆ. ನಮ್ಮ ದೇಶದ ಉನ್ನತಿಗೋಸ್ಕರವಾಗಿ ಧರ್ಮ ಮುಖ್ಯ. ಧರ್ಮ ಆಚರಣೆ ಮಾಡುವುದಕ್ಕೆ ಬ್ರಾಹ್ಮಣರು ಮುಖ್ಯ. ಬ್ರಾಹ್ಮಣರಿಗೆ ಧರ್ಮ ಆಸಕ್ತಿ ಮುಖ್ಯ. ಧರ್ಮ ಆಸಕ್ತಿಗೆ ಸಮಾಯೋಜಕರಾಗಿ ಸಂದೇಶ ಕೊಡುವವರು, ಮಾರ್ಗದರ್ಶನ ಕೊಡುವವರು, ಪ್ರೋತ್ಸಾಹನ ಮಾಡುವವರು ನಿಮ್ಮ ಸಮಾಜದಲ್ಲಿ ನಿಮ್ಮ ಶ್ರೀಗಳು ಮಾಡ್ತಾ ಇದ್ದಾರೆ. ದೊಡ್ಡ ವಿಷಯ ಇದು. ಇಲ್ಲಿ ರಾಮರ ದೇವಸ್ಥಾನ ನಾವು ದರ್ಶನ ಮಾಡಿದ್ವಿ. ಇಲ್ಲಿ ಮುಂಚೆ ಗುರುಗಳಿಗೆ ಸಂಕಲ್ಪ ಇತ್ತು, ಇಲ್ಲಿ ಆಂಜನೇಯ ಸ್ವಾಮಿ ಪ್ರತಿಷ್ಠೆ ಮಾಡಬೇಕಂತ ಉದ್ದೇಶ ಇತ್ತು ಅಂತ ಹೇಳಿದ್ದಾರೆ. ಅದನ್ನು ಇವರು ನೆರವೇರಿಸಿ ಈ ಶ್ರೀಗಳ ಸಮಯದಲ್ಲಿ ಇದು ಆಂಜನೇಯ ಸ್ವಾಮಿ ಭವ್ಯ ಮಂದಿರವನ್ನು ನಾವು ಇಲ್ಲಿ ಏನು ದರ್ಶನ ಮಾಡಿದ್ವಿ, ಇದೇ ಹನುಮಗಿರಿಯಲ್ಲಿ ಆಂಜನೇಯ ಸ್ವಾಮಿ ದರ್ಶನವನ್ನು ಮಾಡಿಕೊಂಡು ಇಲ್ಲಿ ಬಂದಿದ್ದೀವಿ. ರಾಮರ ದೇವಸ್ಥಾನ ಇದೆಲ್ಲ ರಾಮರಿಗೆ, ಇದು ರಾಮಚಂದ್ರಾಪುರ ಮಠಕ್ಕೆ ಅವ್ರ ಘನಿಷ್ಠ ಸಂಬಂಧ ಇದೆ. ಇವತ್ತು ಏನು ಕಾರ್ಯಕ್ರಮ ಆಯಿತು, ರಾಮಚಂದ್ರ ಅವರದ ಕಾರ್ಯಕ್ರಮ ಮತ್ತು ಪಂಚಮುಖ ಆಂಜನೇಯ ಸ್ವಾಮಿ ಕಾರ್ಯಕ್ರಮ ಇಲ್ಲಿ ಮಠ ಪರಿಸರದಲ್ಲಿ ಶ್ರೀರಾಮ ವೇದ ಸಂಸ್ಕೃತ ಪಾಠಶಾಲೆಯಲ್ಲಿ ಈ ಮಂದಿರವನ್ನು ದರ್ಶನ ಮಾಡಿ ನಮಗೆ ಬಹಳ ಸಂತೋಷ ಆಯಿತು. ರಾಮರ ದೇವಸ್ಥಾನ ಇದೆ, ಇಲ್ಲಿದೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಹವ್ಯಕರಲ್ಲ, ಈ ಕರ್ನಾಟಕ ದೇಶದಲ್ಲಿ ಸಾಮಾಜಿಕ ಮತ್ತು ಧಾರ್ಮಿಕ ಕಾರ್ಯಕ್ರಮದಲ್ಲಿ ನಿಷ್ಠಾಪರರಾಗಿ ಇದ್ದು ಗೋ ಸಂರಕ್ಷಣೆ, ವೇದ ಸಂರಕ್ಷಣೆ, ಶಾಸ್ತ್ರ ಸಂರಕ್ಷಣೆ ಮಾಡಿ ಏನು ಪರಿವರ್ತನೆ ಆಗಬೇಕು ಅದಕ್ಕೋಸ್ಕರವಾಗಿ ಕೆಲಸ ಮಾಡಬೇಕು. ಇವರು ಹೇಳಿದ್ದಾರೆ ಪರಿವರ್ತನಾ ಫಲಿತ ಅಂತ ಆ ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ. ಪರಿವರ್ತನಾ ಚೇಂಜು ಫಲಿತ. ಅದು ಪರಿವರ್ತನಾ ಒಂದು ಧರ್ಮ ಪರಿವರ್ತನೆ ಆಗಬಾರದು. ಅದಕ್ಕೋಸ್ಕರವಾಗಿ ಸಮಾಜದಲ್ಲಿ ಒಂದು ಪರಿವರ್ತನೆ ಬೇಕು. ಅದು ಬ್ರಾಹ್ಮಣರು ಮುಖ್ಯವಾಗಿ ಇದ್ದುಕೊಂಡು ಈ ರಾಮಚಂದ್ರಾಪುರ ಮಠದ ಸಂಬಂಧಪಟ್ಟ 18 ಅನೇಕ ಸಮಾಜಗಳಿದೆ. ಅವರೆಲ್ಲರೂ ಕೂಡ ಹಿಂದೂ ವಿಶ್ವಾಸದಲ್ಲಿ ಶ್ರದ್ಧಾ, ಭಕ್ತಿ, ಉತ್ಸಾಹ ಎಲ್ಲ ವಿಕಸಿತವಾಗಿ ಎಲ್ಲರೂ ಒಂದು ಸೇರಿ ಹಿಂದೂ ಧರ್ಮದ ಸಂರಕ್ಷಣೆ, ವೇದಶಾಸ್ತ್ರ ಸಂರಕ್ಷಣೆ ಮಾಡಿ ಈ ಹವ್ಯಕ ಸಮಾಜ ಆರ್ಥಿಕ ಪರವಾಗಿ, ಆಧ್ಯಾತ್ಮಿಕ ಪರವಾಗಿ, ಸಮಾಜ ಪರವಾಗಿ ಉತ್ಕೃಷ್ಟ ಸಮಾಜದಾಗಿ ಇದ್ದು ಕರ್ನಾಟಕ ದೇಶ ಉನ್ನತಿಗೋಸ್ಕರವಾಗಿ ಹೆಚ್ಚು ಕೆಲಸ ಮಾಡಿ ರಾಮಚಂದ್ರದ ಅನುಗ್ರಹ ಪಾತ್ರರಾಗಿ ತಾವೆಲ್ಲರೂ ಇರಬೇಕಂತ ರಾಮಚಂದ್ರ ಸ್ವಾಮಿಯವರನ್ನು ನಾವು ಪ್ರಾರ್ಥನೆ ಮಾಡಿದ್ದೀವಿ. ಆಂಜನೇಯ ಸ್ವಾಮಿಯನ್ನು ಕೂಡ ಪ್ರಾರ್ಥನೆ ಮಾಡಿದ್ದೀವಿ. ಅಲ್ಲಿ ಅವರು ಹೇಳಿದ್ದಾರೆ, ಶಕ್ತಿಗೋಸ್ಕರವಾಗಿ ರಾಮರು, ಸೇವಾ ಕಾರ್ಯಕ್ರಮಕ್ಕೋಸ್ಕರವಾಗಿ ಆಂಜನೇಯ ಸ್ವಾಮಿ ಅಂತ ಹೇಳಿದ್ದಾರೆ. ಆ ರೀತಿಯಲ್ಲಿ ರಾಮರ ಅನುಗ್ರಹದ ತಾವು ಶಕ್ತಿ ಸಂಪನ್ನರಾಗಿ
ಆಂಜನೇಯ ಸ್ವಾಮಿ ಭಕ್ತಿ ಮಾಡಿ ಸೇವಾಭಾವದಿಂದ ಇದ್ದು ನಮ್ಮ ಸಮಾಜ, ನಮ್ಮ ದೇಶ, ನಮ್ಮ ಗುರುಗಳು, ನಮ್ಮ ಮಠ, ನಮ್ಮ ಪರಂಪರೆ ಈ ವಿಷಯವನ್ನು ಭಾವಿ ತರ ಅಂದರೆ ಫ್ಯೂಚರ್ ಜನ್ರೇಷನ್ ಅವರಿಗೆ ಕೂಡ ಇದು ಇಲ್ಲಿ ಆಸಕ್ತಿ ಅಭ್ಯಾಸ ಇರಬೇಕು, ಯುವತಕ್ಕೆ ಅಭ್ಯಾಸ ಇರಬೇಕು. ಇದು ಕಾಣುತ್ತದೆ. ಅನೇಕ ಯುವತರೆಲ್ಲ ಕೂಡ ಇಲ್ಲಿ ಬಂದಿದ್ದಾರೆ. ದೊಡ್ಡ ವಯಸ್ಸವರು 25 ವಯಸ್ಸು ಅವರಿಗೂ ನಾವು ಇಲ್ಲಿ ನೋಡಿದ್ದೀವಿ. ಎಲ್ಲರೂ ಸೇರಿ ಸಮಾಜ ಒಂದೇ ಅಂತ ಒಂದು ಐಕಮತ್ಯ ಅದು ಇಲ್ಲಿ ಕಾಣುತ್ತದೆ. ಈ ಐಕಮತ್ಯ ನಿಮ್ಮ ಸಮಾಜಕ್ಕೆ ಉಪಯೋಗ ಆಗಬೇಕು. ಕರ್ನಾಟಕ ದೇಶಕ್ಕೆ ಏನು ಪರಿವರ್ತನೆ ಇಲ್ಲಿ ಬರಬೇಕು ಅದಕ್ಕೋಸ್ಕರವಾಗಿ ಕೂಡ ಹವ್ಯಕರು ಮೂರ್ಧನ್ಯರಾಗಿ ಇದ್ದು ಹವ್ಯಕ ದ್ವಾರ ಕರ್ನಾಟಕ ದೇಶದಲ್ಲಿ ಧಾರ್ಮಿಕ ವಿಕಾಸ ಬರುವುದಕ್ಕೆ ನಾವು ದೇವರನ್ನು ಪ್ರಾರ್ಥನೆ ಮಾಡ್ತೀವಿ. ಹರ ಹರ ಶಂಕರ, ಜಯ ಜಯ ಶಂಕರ. परम पूज्य जगत गुरु शंकराचार्य श्री श्री शंकर वेद सरस्वती स्वामी महाराज की जय। गुरुर् ब्रह्मा गुरुर्विष्णुः गुरुर्देवो महेश्वरः गुरुः साक्षात् परं ब्रह्म तस्मै श्री गुरवे नमः। श्रुतिस्मृतिपुराणानामालयं करुणालयं नमामि भगवत्पादशङ्करं लोकशंकरं। आपदामपहर्तारं दातारं सर्वसंपदां लोकाभिरामं श्रीरामं भूयो भूयो नमाम्यहम्। अंजनानंदनं वीरं जानकी शोकनाशनं कपीशमक्षहन्तारं वंदे लंकाभयंकरम्। अतिमधुर चापहस्तां अपरिमितामोदबाण सौभाग्यां अरुणा अतिशय करुणा अभिनव कुल सुंदरी वंदे। ಬಹುಕಾಲದಿಂದ ಶ್ರೀಮದ್ ರಾಮಚಂದ್ರಾಪುರ ಮಠದ ಗುರು ಪರಂಪರೆಯಿಂದ ಆರಾಧಿಸಲ್ಪಟ್ಟ ಶ್ರೀ ಸೀತಾರಾಮಚಂದ್ರ, ಚಂದ್ರಮೌಳೀಶ್ವರ, ರಾಜರಾಜೇಶ್ವರಿಯೇ ಮೊದಲಾದ ಸಮಸ್ತ ದೇವತೆಗಳಿಗೆ, ಈ ಸ್ಥಳಕ್ಕೆ ವಿಶೇಷವೆನಿಸಿದ ಆಂಜನೇಯನಿಗೆ ಮತ್ತು ಭವ್ಯವಾದ ಶ್ರೀ ಗುರು ಪರಂಪರೆಗೆ ಅನಂತ ನತಿ ತತಿಗಳನ್ನು ಮೊದಲಾಗಿ ಸಮರ್ಪಿಸ್ತೇವೆ. ಮಾಣಿ ಮಠದ ಮಣ್ಣಿನ ಮಟ್ಟಿಗೆ ಇದೊಂದು ಸೌಭಾಗ್ಯದ ದಿನ. ಯಾಕೆಂದರೆ ಈ ಮಣ್ಣಿಗೆ ಕಾಂಚಿ ಕಾಮಕೋಟಿ ಪೀಠದ ಜಗದ್ಗುರುಗಳ ಪಾದಾರ್ಪಣೆಯಾಗಿದೆ ಇಲ್ಲಿಗೆ. ಅಂದರೆ ಪೂಜ್ಯ ದೊಡ್ಡ ಗುರುಗಳು ಈ ಸ್ಥಳವನ್ನು ಖರೀದಿಸಿದ್ದು ಸಾರ್ಥಕ ಆಯಿತು, ಇಲ್ಲಿ ಮಠ ಕಟ್ಟಿದ್ದು ಕೂಡ ಸಾರ್ಥಕ ಆಯಿತು. ಯಾಕೆಂದರೆ ಇಂತಹ ಒಂದು ಮೂಲಾಂನಾಯದ ಸರ್ವಜ್ಞ ಪೀಠದ ಕಾಂಚಿ ಕಾಮಕೋಟಿ ಮಠದ ಪೂಜ್ಯ ಜಗದ್ಗುರುಗಳು ಇಲ್ಲಿಗೆ ಆಗಮಿಸಿದ್ದಾರೆ. ಅವರು ಪರಂಪರೆಯಿಂದಲೂ ಶ್ರೇಷ್ಠರು, ಅನುಷ್ಠಾನದಿಂದಲೂ ಕೂಡ ಶ್ರೇಷ್ಠರು, ಅನುಷ್ಠಾನ ಮತ್ತು ಆಚಾರದಿಂದ ಕೂಡ ಶ್ರೇಷ್ಠರು. ಮಾತ್ರ ಅಲ್ಲ, ಧರ್ಮ ರಕ್ಷಣೆಯ ಕಾರ್ಯವನ್ನು ಕಾಂಚಿ ಮಠ ಹೇಗೆ ಮಾಡಿದೆಯೋ ಹಾಗೆ ಬೇರೆ ಯಾರೂ ಮಾಡಲಿಲ್ಲ. ಈ ದೇಶದಲ್ಲಿ, ಭಾರತ ದೇಶದಲ್ಲಿ ಪರಮಾಚಾರ್ಯರ ಕಾಲದಿಂದ ಧರ್ಮರಕ್ಷಣೆಯ ಕಾರ್ಯ, ವೇದ ರಕ್ಷಣೆಯ ಕಾರ್ಯ ಯಾವ ರೀತಿಯಲ್ಲಿ ಕಾಂಚಿ ಮಠದಿಂದ ಆಗಿದೆಯೋ ಹಾಗೆ ಯಾರಿಂದಲೂ ಕೂಡ ಆಗಲಿಲ್ಲ. ಒಂದು ಸರ್ಕಾರ ಹೇಗೂ ಮಾಡೋದಿಲ್ಲ, ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಕಾರ್ಯವನ್ನು ಕಾಂಚಿ ಕಾಮಕೋಟಿ ಪೀಠ ಮಾಡಿದೆ. ಹಾಗೆ ಅಲ್ಲಿಯ ಪೂಜ್ಯ ಜಗದ್ಗುರುಗಳು ಇಲ್ಲಿಗೆ ಬಂದಿದ್ದಾರೆ ಅಂದರೆ ಅದಕ್ಕಿಂತ ಸಂಭ್ರಮದ ವಿಷಯ ಬೇರೆ ಏನೂ ಇಲ್ಲ. ನಾವು ಪೂಜ್ಯ ಜಗದ್ಗುರುಗಳಿಗೆ ಈ ಮಾಣಿ ಮಠದ ವ್ಯಾಪ್ತಿಯ ಪರಿಚಯವನ್ನು ಕೊಟ್ಟೆವು, ನಿನ್ನೆಯೇ ಕೊಟ್ಟೆವು. 9,000 ಮನೆಗಳ ವ್ಯಾಪ್ತಿ ಇದೆ ಈ ಮಾಣಿ ಮಠಕ್ಕೆ. 9,000 ಹವ್ಯಕ ಪರಿವಾರಗಳು ಈ ಮಠಕ್ಕೆ ನಡೆದುಕೊಳ್ತೇವೆ ಎಂಬುದಾಗಿ ತುಂಬ ಸಂತೋಷಪಟ್ಟರು, ಬಹಳ ಸಂತೋಷಪಟ್ಟರು. ನಮಗೆ ರಾಮಾಯಣದ ನೆನಪಾಗ್ತದೆ. ರಾಮಾಯಣದಲ್ಲಿ ರಾಮನ ಸೈನ್ಯದಲ್ಲಿ 9,000 ಆನೆಗಳಿದ್ದುವಂತೆ. ನವನಾಗ ಸಹಸ್ರಾಣಿ ಅಂತೇಳಿ ಪದೇ ಪದೇ
ರಾಮಾಯಣದಲ್ಲಿ ಉಲ್ಲೇಖ ಬರ್ತದೆ, ನವನಾಗ ಸಹಸ್ರಾಣಿ. ಅಯೋಧ್ಯೆಯ ರಾಮನಿಗೆ 9,000 ಆನೆಗಳು, ನಮ್ಮ ಮಾಣಿಯ ರಾಮನಿಗೆ 9,000 ಮನೆಗಳು. ಇಲ್ಲಿ ಆನೆಗಳು ಮತ್ತು ಇಲ್ಲಿ ಮನೆಗಳು ಅಂತ ಗುರುಗಳಿಗೆ ಅದನ್ನು ಹೇಳುವಾಗ ನಮ್ಮ ಮನಸ್ಸಿನಲ್ಲಿ ಅದು ಮತ್ತೆ ಮತ್ತೆ ಬರ್ತಾ ಇದ್ದಿದ್ದು. ಆದರೆ ಈ ಮನೆಗಳಲ್ಲಿ ಆನೆ ತುಂಬ ಮುಖ್ಯ. ನಿಮಗೆಲ್ಲ ಗೊತ್ತಿದೆ ಆನೆ ಅಂದ್ರೆ ಏನು ಅಂತ. ಆನೆ ಅಂದ್ರೆ ಆರೋಗ್ಯ, ನೆಮ್ಮದಿ. ಆರೋಗ್ಯದಿಂದ ನೆಮ್ಮದಿಯಿಂದಲೇ ತೆಗೆದುಕೊಂಡು ಆನೆ ಇರುವುದು. ಹಾಗಾಗಿ ಈ 9,000 ಮನೆಗಳಲ್ಲಿಯೂ ಆನೆ ಇರಲಿ. ರಾಮ ಕೊಟ್ಟ ಆನೆ, ನಮ್ಮ ಪೆರಾಜೆಯ ರಾಮದೇವರು ಕೊಟ್ಟ ಆನೆ ನಿಮ್ಮೆಲ್ಲರ ಮನೆಗಳಲ್ಲಿ ಇರಲಿ ಎನ್ನುವ ಆಶೀರ್ವಾದ ಕಾಮಕೋಟಿ ಪೀಠದಿಂದ ನಿಮಗೆಲ್ಲ ಇವತ್ತು ಪ್ರಾಪ್ತವಾಗಿದೆ. ನೀವು ಗುರುಗಳಿಗೆ ಭಕ್ತಿಯಿಂದ ಕೈ ಮುಗಿರಿ ನಮಸ್ಕರಿಸಿದ್ರಿ, ಆಶೀರ್ವಾದ ಪಡ್ಕೊಂಡ್ರಿ. ಆದರೆ ಅವರ ಸಂದೇಶವನ್ನು ನೀವು ಗ್ರಹಿಸಬೇಕು ಅಂತ, ಸಂದೇಶವನ್ನು ಆಚರಿಸಬೇಕು ಅಂತ ಅವರು ಹೇಳಿದರು. ತೋಟದಲ್ಲಿ ಅಡಿಕೆ, ಮನೆಯಲ್ಲಿ ಅಡಿಗೆ, ಎರಡೂ ತುಂಬ ಮುಖ್ಯ ಅಂತ. ಎರಡು ಬಿಟ್ಟು ಹೋಗ್ತಾ ಇದೆ. ಕೃಷಿಯನ್ನು ಕೂಡ ನಾವು ಬಿಡ್ತಾ ಇದ್ದೇವೆ ದಿನೇ ದಿನೇ, ಅಡಿಗೆಯನ್ನು ಕೂಡ ಬಿಡ್ತಾ ಇದ್ದೇವೆ ನಾವು. ಗೋಶಾಲೆಯೂ ಇಲ್ಲ, ಕೆದೆ ಇಲ್ಲ. ಹಾಗಾಗಿ ಹಾಲು ಎಲ್ಲಿಂದ ಬರ್ತದೆ ಅಂತ ಮಕ್ಕಳನ್ನು ಕೇಳಿದರೆ ಅದು ನಂದಿನಿ ತೊಟ್ಟೆಯಿಂದ ಬರ್ತದೆ ಅಂತ ಮಕ್ಕಳು ಹೇಳ್ತಾರೆ. ಅಂಥ ಕಾಲ ಈಗ ಬಂದಿದೆ. ಈ ಕೃಷಿ ತುಂಬ ಮುಖ್ಯ. ಹಾಗೆ ಅಡಿಗೆ ಕೂಡ ತುಂಬ ಮುಖ್ಯ. ಸಾತ್ವಿಕವಾದ ಅಡಿಗೆಯನ್ನು ನಾವು ಮಾಡಿ ಊಟ ಮಾಡುವಂಥದ್ದು, ಅದನ್ನು ಭಗವನ್ ನಿವೇದನ ಮಾಡಿ ಊಟ ಮಾಡುವಂಥದ್ದು, ಶುದ್ಧವಾದ ಕ್ರಮದಲ್ಲಿ ಅಡಿಗೆಯನ್ನು ತಯಾರಿಸಿ ಊಟ ಮಾಡುವಂಥದ್ದು. ಯಾಕೆಂದರೆ ನಾವು ಉಂಡ ಅನ್ನವೇ ನಾವಾಗುವಂಥದ್ದು. ನಮ್ಮ ಮೈ ಮನಸ್ಸು ಬೇರೆ ಯಾವುದೂ ಅಲ್ಲ, ನಾವು ಮಾಡಿದ ಊಟವೇ. ನೀವು ಶುದ್ಧವನ್ನು ಊಟ ಮಾಡಿದರೆ ಶುದ್ಧವಾದ ಮನಸ್ಸು, ಶುದ್ಧವಾದ ಶರೀರ ನಿಮ್ಮದಾಗ್ತದೆ. ಆಹಾರ ಶುದ್ಧವು ಸತ್ವಶುದ್ಧಿ, ಸತ್ವಶುದ್ಧವು ಧ್ರುವ ಸ್ಮೃತಿ, ಸ್ಮೃತಿಲಂಬೆ ಸರ್ವಗ್ರಂಥೀನಾಂ ವಿಪ್ರಮೋಕ್ಷ. ಹಾಗಾಗಿ ಆಹಾರ ಶುದ್ಧಿ ಇದ್ರೆ ಜೀವನ ಶುದ್ಧಿ, ಆಹಾರ ಅಶುದ್ಧ ಆದ್ರೆ ಜೀವನವೇ ಅಶುದ್ಧ ಆಗುವಂಥದ್ದು. ಎಷ್ಟು ಒಳ್ಳೆಯ ಸಂದೇಶವನ್ನು ಅವರು ಕೊಟ್ಟಿದ್ದಾರೆ. ಅದನ್ನು ನಾವು ಆಚರಿಸ್ಬೇಕು, ಅಂತೆಯೇ ನಾವು ಅದನ್ನು ಇಟ್ಕೊಳ್ಬೇಕು ಮನೆಯಲ್ಲಿ. ಕಾಂಚಿ ಮಠದಿಂದ ಇಂತಹ ಪ್ರವರ್ತನೆಗಳನ್ನು ತುಂಬ ಮಾಡಿದ್ದಾರೆ. ಈ ಪರಂಪರೆಯ ರಕ್ಷಣೆಗೆ ಅನೇಕ ಉಪಕ್ರಮಗಳನ್ನು ಆ ಕಾಲದಿಂದಲೇ ಮಾಡ್ತಾ ಬಂದಿದ್ದಾರೆ. ಇಲ್ಲಿಯೂ ಕೂಡ ಅದಾದಾಗ ಸಂಘಟನೆಗೆ ತುಂಬ ಅರ್ಥ ಬರುವಂಥದ್ದು. ನಾವು ಪೂಜ್ಯ ಕಾಂಚಿ ಕಾಮಕೋಟಿಯ ಜಗದ್ಗುರುಗಳಿಗೆ ಪರಿಚಯ ಕೊಡ್ತಾ ಇದ್ವು. 25 ಮನೆಗಳಿಗೆ ಒಬ್ಬ ಗ್ರಾಮಣಿ, ಅದನ್ನು ಗುರಿಕಾರ ಅನ್ನೋ ಶಬ್ದದಿಂದ ಹೇಳ್ತಾರೆ, ಗ್ರಾಮಣಿ ಗುರಿಕಾರ. 25 ಮನೆಗಳಿಗೆ ಒಂದು ಘಟಕ, 250 ಮನೆಗಳಿಗೆ 10 ಘಟಕ ಸೇರಿ ಒಂದು ವಲಯ, ಒಂದು 10 ವಲಯ ಸೇರಿ ಒಂದು 2,500 ಮನೆಗಳಿಗೆ ಒಂದು ಮಂಡಲ. ಈ ಮಂಡಲಗಳೆಲ್ಲ ಸೇರಿ ಒಂದು ಮಹಾಮಂಡಲ. ಈ ಮಹಾಮಂಡಲದಲ್ಲಿ ಅಲ್ಲಿ ಮಾತೃ ವಿಭಾಗ ಬೇರೆ, ವೈದಿಕ ವಿಭಾಗ ಬೇರೆ, ಯುವ ವಿಭಾಗ ಬೇರೆ, ಹೀಗೆ ಬೇರೆ ಬೇರೆ ವಿಭಾಗಗಳು. ಇಲ್ಲಿ ನಾವು ಮುಷ್ಟಿ ಭಿಕ್ಷೆ ಅಂತ ಮಾಡ್ತೇವೆ. ಇಲ್ಲಿ ಒಂದು ಮುಷ್ಟಿ ಅಕ್ಕಿ ತೆಗೆದಿರ್ಬೇಕು ಪ್ರತಿನಿತ್ಯವೂ ಕೂಡ ಅಂತ. ಅವರು ಊಟಕ್ಕೆ ಅಂತ ತೆಗೆದಿಟ್ಟ ಅಕ್ಕಿಯಿಂದ ಒಂದು ಮುಷ್ಟಿ ತಂಡುಲ ಅಂತ, ಮುಷ್ಟಿ ತಂಡುಲ ದಾರ ಅಂತ ಪೂಜ್ಯ ಪರಮಾಚಾರ್ಯರು ಮಾಡ್ತಾ ಇದ್ದಿದ್ದನ್ನು ಗುರುಗಳು ನೆನಪು ಮಾಡಿಕೊಂಡ್ರು. ಅದು ಇಲ್ಲಿ ಚಾಲ್ತಿಯಲ್ಲಿದೆ. ಬಿಂದು ಸಿಂಧು ಅಂತ ನಿತ್ಯ 1 ರೂಪಾಯಿ ತೆಗೆದಿಡಬೇಕು ಅಂತ, ಕನಿಷ್ಠ 1 ರೂಪಾಯಿ ಸಮಾಜಕ್ಕಾಗಿ ತೆಗೆದಿಡಬೇಕು. ಇಂಥ ಅನೇಕ ಕಾರ್ಯಗಳನ್ನ ನೀವು ಮಾಡ್ತೀರಿ. ಆದರೆ ಈ ಸಂಘಟನೆ ಧರ್ಮಕ್ಕೆ ಪ್ರಯೋಜನ ಆಗುವಂತೆ ಆಗಬೇಕು, ಧರ್ಮ ಉಳಿಬೇಕು, ಸದಾಚಾರ ಉಳಿಬೇಕು. ಮಾಡ್ತಾರೆ ಪ್ರತಿನಿತ್ಯವೂ ಮಾಡ್ತಾರೆ. ಇದನ್ನು ಎಲ್ಲರೂ ಕೂಡ ಆಚರಣೆ ಮಾಡಬೇಕು. ಮತ್ತು ಅವರು ಒಂದು ದೊಡ್ಡ ಮಾತನ್ನು ಹೇಳಿದ್ರು, ಕರ್ನಾಟಕದಲ್ಲಿ ಅತ್ಯಂತ ಪ್ರಮುಖವಾದ ಸಮಾಜ ಹವ್ಯಕ ಸಮಾಜ ಅನ್ನೋ ಮಾತನ್ನು ಅವರು ಹೇಳಿದ್ದಾರೆ. ನಿಮ್ಮ ಹೊಣೆಗಾರಿಕೆಯನ್ನು ಕೂಡ ನೆನಪಿಸಿದ್ದಾರೆ. ಕರ್ನಾಟಕವನ್ನು ಉದ್ಧಾರ ಮಾಡುವಂಥ ಹೊಣೆಗಾರಿಕೆ ನಿಮಗಿದೆ ಅಂತ. ಅಂದರೆ ಕರ್ನಾಟಕವನ್ನ ಇಲ್ಲಿ ಧರ್ಮ ಸಂಸ್ಕೃತಿಗಳ ರಕ್ಷಣೆಯ ಹೊಣೆ ನಮಗಿದೆ ಅಂತ. ಅಂದರೆ ನಾವು ಉದ್ಧಾರ ಆಗಿ ಈ ಪ್ರಾಂತವನ್ನು ಉದ್ಧಾರ ಮಾಡಬೇಕು ಅಂತ ಆ ಶಕ್ತಿ ನಮಗಿದೆ. ಈಗ ನಮ್ಮ ಶಕ್ತಿ ಕೇವಲ ನಮ್ಮ ಹೊಟ್ಟೆಪಾಡಿಗೆ ಸೀಮಿತ ಅಲ್ಲ, ನಿಮಗೆಲ್ರಿಗೂ ಗೊತ್ತಿದೆ. ಈ ಹವ್ಯಕರಲ್ಲಿರುವ ಶಕ್ತಿ ವಿಶೇಷವಾಗಿರುವಂಥದ್ದು ಅಂತ, ಸಮಾಜ ರಕ್ಷಣೆಗೆ ಸಾಕು ಅಂತ. ಅಷ್ಟು ಶಕ್ತಿ ನಮಗೆ ದೇವರು ಕೊಟ್ಟಿರುವಂಥದ್ದು ಇದೆ ಅಂತ. ಅದನ್ನು ಮಾಡಬೇಕು ಅಂತ. ನಾವು ಪರಂಪರೆಯನ್ನು ಉಳಿಸ್ಕೊಳ್ಬೇಕು. ಹಾಗೆ ಇಡೀ ಕರ್ನಾಟಕದಲ್ಲಿ ಧರ್ಮ ಉಳಿಬೇಕು, ಸಂಸ್ಕೃತಿ ಉಳಿಬೇಕು, ಪರಂಪರೆ ಉಳಿಬೇಕು. ಅದಕ್ಕೆ ಬೇಕಾಗಿ ನಾವು ಕೆಲಸ ಮಾಡಬೇಕು. ಕೇವಲ ನಾವಾಯಿತು ನಮ್ಮ ಪಾಡಾಯಿತು ಅಂತ ನಾವು ಯಾವುದೋ ಒಂದು ದೊಡ್ಡ ಉದ್ಯೋಗ ಸೇರಿ ಒಂದಿಷ್ಟು ಹಣ ಗಳಿಸಿ ವಾಹನವನ್ನು, ವಸ್ತ್ರವನ್ನು, ಮತ್ತೊಂದನ್ನು ಖರೀದಿ ಮಾಡಿ ಐಷಾರಾಮಿ ಬದುಕು ಮಾಡಿದರೆ ಆಗಲಿಲ್ಲ ಅಂತ. ನಾವು ಒಳ್ಳೆಯದಾಗಬೇಕು, ನಾವು ನಮ್ಮ ಪರಂಪರೆ ಇಟ್ಕೊಳ್ಬೇಕು. ಮತ್ತು ಈ ಕರ್ನಾಟಕ ಪ್ರಾಂತದಲ್ಲಿ ಪರಂಪರೆಯನ್ನು, ಧರ್ಮವನ್ನು ಉಳಿಸಲಿಕ್ಕೆ ನಾವು ಶ್ರಮ ಪಟ್ಟರೆ
ಅವ್ರು ಹೇಳಿದ ಮಾತಿಗೊಂದು ಔಚಿತ್ಯ ಬರ್ತದೆ, ಅರ್ಥ ಬರ್ತದೆ ಅಂತ. ಅವ್ರ ನಿರೀಕ್ಷೆ ಅಷ್ಟು ದೊಡ್ಡದಿದೆ ಅಂತ. ಈಗ ನೀವು ಆಲೋಚನೆ ಮಾಡಿ, ನಮ್ಮ ಮರ್ಯಾದೆ ಉಳಿಸುವ ಬಾಧ್ಯತೆ ನಿಮ್ಮೆಲ್ಲರ ಮೇಲಿದೆ ಅಂತ. ಅಷ್ಟು ನಮ್ಮಲ್ಲಿ ಮೊದಲೇ ಹೇಳಿದ್ದಾರೆ ಅವರು, ರಾಮಚಂದ್ರಾಪುರ ಮಠಕ್ಕೆ ತುಂಬ ಸಾಧ್ಯತೆ ಇದೆ, ರಾಮಚಂದ್ರಾಪುರ ಮಠಕ್ಕೆ ತುಂಬ ಒಳ್ಳೆಯ ಶಿಷ್ಯವರ್ಗ ಇದೆ, ತುಂಬ ಸಮರ್ಥರು, ಪ್ರತಿಭಾಶಾಲಿಗಳು, ಸಂಖ್ಯಾಬಲ ಉಳ್ಳವರು ಎಲ್ಲರೂ ಆಗಿರ್ತಕ್ಕಂಥ ಒಂದು ಸಮಾಜ ಈ ಮಠದ ಹಿಂದೆ ಇದೆ. ಹಾಗಾಗಿ ನೀವು ಈ ಪ್ರಾಂತದಲ್ಲಿ ತುಂಬ ಕೆಲಸ ಮಾಡ್ಬೋದು ಅಂತ ಅವ್ರು ನಮಗೆ ಯಾವಾಗಲೂ ಹೇಳ್ತಾ ಇದ್ರು. ಈಗ ನಾವು ಒಬ್ಬರ ಮುಂದೆ ನಿಮ್ಗೆ ಹೇಳುವಂಥದ್ದು, ನಮ್ಮ ಗೌರವ ನೀವು ಉಳಿಸ್ಬೇಕು ಅಂತ. ಹಾಗಾಗಿ ನೀವು ಧರ್ಮನಿಷ್ಠರಾಗುವುದು ಮಾತ್ರ ಅಲ್ಲ, ಈ ನಾಡನ್ನೇ ಧರ್ಮನಿಷ್ಠವನ್ನಾಗಿ ಪರಿವರ್ತನೆ ಮಾಡುವಲ್ಲಿ ನೀವು ಮಾಧ್ಯಮ ಆಗಬೇಕು, ಸಾಧನ ಆಗಬೇಕು. ಆ ಹೊಣೆಗಾರಿಕೆ ಎಲ್ಲರಿಗೂ ಇರುವುದನ್ನು ನಾವು ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ಕೂಡ ನೆನಪು ಮಾಡಿಕೊಡ್ತೇವೆ. ಇದು 3ನೇ ಬಾರಿ ನಮ್ಮ ಮಠಕ್ಕೆ ಈ ಗುರುಗಳು ಆಗಮಿಸ್ತಾ ಇರುವಂಥದ್ದು, ಕಾಂಚಿ ಕಾಮಕೋಟಿ ಪೀಠ ಆಗಮಿಸ್ತಾ ಇರುವಂಥದ್ದು. ಹಿಂದೆ ಈರ್ವರು ಗುರುಗಳು ಸೇರಿ ಕಿಕ್ಕಾರ ಮಠಕ್ಕೆ ಬಂದಿದ್ರು. ಅದಕ್ಕಿಂತ ಹಿಂದೆ ತೀರ್ಥಹಳ್ಳಿ ಮಠಕ್ಕೆ ಬಂದಿದ್ದಿತ್ತು, ನಮ್ಮ ಕಾಲದಲ್ಲಿಲ್ಲ, ನಮ್ಮ ದೊಡ್ಡ ಗುರುಗಳ ಕಾಲದಲ್ಲಿ. ಈ ನಮ್ಮ ಕಾಲದಲ್ಲಿ ಕಿಕ್ಕಾರ ಮಠಕ್ಕೆ ಒಮ್ಮೆ 2 ಗುರುಗಳು, ಪೂಜ್ಯ ಜಯೇಂದ್ರ ಸರಸ್ವತಿಗಳು ಕೂಡ ಇದ್ರು ಆ ಸಮಯದಲ್ಲಿ, ಅವರಿಬ್ಬರು ಅಲ್ಲಿಗೆ ಬಂದಿದ್ರು. ಆಮೇಲೆ ಇತ್ತೀಚೆಗೆ ತೀರ್ಥಹಳ್ಳಿಗೆ ಬಂದಿದ್ದು ನಿಮಗೆಲ್ಲ ಗೊತ್ತಿದೆ, ನಿಮ್ಮಲ್ಲಿ ಅನೇಕರು ಬಂದು ಅಲ್ಲಿ ಭಾಗವಹಿಸಿದ್ದಾರೆ ತೀರ್ಥಹಳ್ಳಿ ಕಾರ್ಯಕ್ರಮದಲ್ಲಿ. ಇದೀಗ ಮಾಣಿ ಮಠಕ್ಕೆ ಅವರು ಬಂದಿದ್ದಾರೆ. ಇನ್ನು ಬಂದು ಸುತ್ತ ನೋಡಿ ಅವ್ರಿಗೆ ಎಷ್ಟು ಸಂತೋಷ ಪಟ್ಟರು ಅಂದರೆ, ಈ ಒಳ್ಳೆ ಹಸಿರಿನ ಮಧ್ಯದಲ್ಲಿ ಈ ಒಂದು ಮಠ ಇದೆ ಅಂತ ತುಂಬ ಅವರಿಗೆ ಸಂತೋಷ ಆಗಿದೆ. ಹೀಗೆ ಒಂದು ಒಳ್ಳೆ ಸಂದರ್ಭ ಕೂಡಿ ಬಂತು ಅಂತ ಇಲ್ಲಿ ಅವರ ಪಾದಾರ್ಪಣೆ ಆಗುವಂಥದ್ದು. ಮತ್ತೊಂದು ರಥದ ಸಮರ್ಪಣೆ ಇದೇ ಸಮಯದಲ್ಲಿ ಆಗಿದೆ. ಈಗ ಕೆಲವು ದಿನಗಳ ಮೊದಲು ಒಂದು ಪುಷ್ಪ ರಥದ ಸಮರ್ಪಣೆ ಇಲ್ಲಿಗೆ ಈ ಮಠಕ್ಕೆ ದೈವ ನಿಯೋಜಿತವಾಗಿ, ದೈವ ಪ್ರೇರಿತವಾಗಿ ಆಗಿದೆ. ಆ ರಥದ ಚಾಲನೆ ಅವ್ರ ಕೈಯಿಂದ ಆಗಬೇಕು ಅನ್ನೋದು ನಮ್ಮ ಒಂದು ಇಚ್ಛೆ, ನಮ್ಮ ಒಂದು ಮನಸ್ಸು. ಅದು ಕೂಡ ಕಾಲ ಕೂಡಿ ಬಂದಿದೆ. ಹೊಸ ಭವನವನ್ನು ನಾವು ಇಲ್ಲಿ ಪರಿಷ್ಕೃತ ಭವನ, ನವೀಕೃತ ಭವನವನ್ನು ಇತ್ತೀಚೆಗೆ ನಿರ್ಮಾಣ ಮಾಡಿರುವಂಥದ್ದು. ಮೊದಲ ವಸತಿ ಪೂಜ್ಯ ಕಾಮಕೋಟಿ ಪೀಠಾಧೀಶ್ವರರದ್ದೇ ಆಗಿರುವಂಥದ್ದು. ಈವರೆಗೆ ಅದು ವಸತಿ ಅಂತ ವಿಶೇಷವಾಗಿ ಆಗಲಿಲ್ಲ ಅಲ್ಲಿ. ಮೊದಲನೇದಾಗಿ ಅದು ಗುರುಗಳ ಸಲುವಾಗಿ, ಸಂತರ ಸಲುವಾಗಿ ಅದರ ನವೀಕರಣದ ಒಂದು ಉದ್ದೇಶ ಇದ್ದಂಥದ್ದು. ಹಾಗಾಗಿ ಇಲ್ಲಿ ಅದು ಆಗುವಂತೆ ಆಗಿದೆ. ಆಗಲಿಕ್ಕೆ ನಮ್ಮ ಶ್ಯಾಮ್ ಭಟ್ರ ಪಾತ್ರ ತುಂಬ ಇದೆ. ಇಲ್ಲಿಗೆ ಅವರು ಗುರುಗಳು ಬರುವಂತೆ ಮಾಡಲಿಕ್ಕೆ ಅವರು ವಿಶೇಷ ಪಾತ್ರವನ್ನು ವಹಿಸಿದ್ದಾರೆ. ಹನುಮಗಿರಿಯ ಕಾರ್ಯಕ್ರಮದ ಸಮಯದಲ್ಲಿ ಕಾಂಚಿ ಕಾಮಕೋಟಿ ಪೀಠಾಧೀಶ್ವರರು ಇಲ್ಲಿ ಮಾಣಿ ಮಠದಲ್ಲಿ ಉಳಿಬೇಕು ಅಂತ ವಿಶೇಷ ಪ್ರಯತ್ನವನ್ನು ಅವರು ಮಾಡಿದ್ದಾರೆ. ಅದರ ಫಲವಾಗಿ ಅವರು ಇಲ್ಲಿ ಇರುವಂತೆ ಆಗಿದೆ. ನಮ್ಮ ಅಪೇಕ್ಷೆ ಅಂದರೆ ಆಗಾಗ ಕಾಂಚಿ ಕಾಮಕೋಟಿ ಪೀಠಾಧೀಶ್ವರರು ನಮ್ಮ ದಕ್ಷಿಣ ಕನ್ನಡಕ್ಕೆ ಬರಬೇಕು, ಇಲ್ಲಿಯೇ ಉಳ್ಕೊಳ್ಬೇಕು. ಸುಳ್ಯದಲ್ಲಿ ಅವರದ್ದೇ ಸಂಸ್ಥೆ ಇದೆ, ಸುಳ್ಯದಲ್ಲಿ ಅವರದ್ದೇ ಕೇಂದ್ರ ಇದೆ. ಅದೊಂದು ಹೋಗ್ಬೇಕಾಗ್ತದೆ, ಹೋಗಿ ಬರಲಿ. ಆದ್ರೆ ಇಲ್ಲೇ ನಿವಾಸವನ್ನು ಮಾಡಿ, ಇಲ್ಲೇ ಅವರು ಅನುಷ್ಠಾನವನ್ನು ಮಾಡಿ, ಇಲ್ಲಿ ನಿನ್ನೆ ಬಂದು ಹೋಗಿದ್ದಾರೆ. ಇವತ್ತು ಭಿಕ್ಷಾ ಸ್ವೀಕಾರ ಇಲ್ಲೇ ಮಾಡ್ತಾರೆ, ಇಲ್ಲೇ ಆಗ್ತದೆ. ಇದು ಆಗಾಗ ಇಲ್ಲಿ ನಡೆದರೆ ಈ ಭಾಗದ ಎಲ್ಲ ಒಂದು ಸನಾತನಿಗಳಿಗೆ, ಭಾರತೀಯ ಹಿಂದೂಗಳಿಗೆ ಅಥವಾ ಇಲ್ಲಿಯ ಬ್ರಾಹ್ಮಣ್ಯಕ್ಕೆ ಇದಕ್ಕೆಲ್ಲ ತುಂಬ ಲಾಭ ಆಗುವಂಥದ್ದು. ಹಾಗಾಗಿ ಅದು ಆಗಾಗ ಆಗಬೇಕು ಅಂತ ಎಂಬುದಾಗಿ ನಾವು ಭಾವಿಸ್ತೇವೆ. ಇತ್ತೀಚಿನ ದಿನಗಳಲ್ಲಂತೂ ಮೊದಲಿನಿಂದಲೂ ಕಾಂಚಿ ಕಾಮಕೋಟಿ ಪೀಠಕ್ಕೂ ಮತ್ತು ರಾಮಚಂದ್ರಾಪುರ ಮಠಕ್ಕೂ ಒಳ್ಳೆ ಬಾಂಧವ್ಯ ಇದೆ, ಕನಿಷ್ಠವಾದ ಬಾಂಧವ್ಯ ಇದೆ. ಇತ್ತೀಚೆಗೆ ಅದು ಇನ್ನಷ್ಟು ದೃಢತರ ಆಗ್ತಾ ಇದೆ ಅಂದರೆ ಅದನ್ನ ಇವತ್ತು ನಮ್ಮ ರಾಮ್ ಪ್ರಸಾದ್ ಹೇಳ್ತಾ ಇದ್ರು ನಮ್ಮಲ್ಲಿ. ದಿನದಂತ ದಿನಕ್ಕೆ ತುಂಬಾ ಇದು ಇನ್ನೂ ಹತ್ರ ಆಗ್ತಾ ಇದೆಯಲ್ಲ ಅಂತ ರಾಮ್ ಪ್ರಸಾದ್ ಹೇಳ್ತಾ ಇದ್ರು. ಅವರು ಒಂದು ಚಿಕ್ಕ ಚಿಕ್ಕ ವಿಷಯಗಳನ್ನು ಕೂಡ ಗಮನಿಸ್ತಾರೆ. ಈಗ ನಾವು ಎಲ್ಲ ಬೇರೆ ಕಡೆ ಹೋದ್ರೆ ಸುಮ್ಮನೆ ಒಂದ್ಸತಿ ಹೀಗೆ ಹೋಗಿ ಬೇಗ ಸಭೆಗೆ ಹೋಗಿ ಮುಗಿಸಿ ಹೊರಡು, ಹಾಗೆ ಅಲ್ಲ ಅಂತ. ಚಿಕ್ಕ ಚಿಕ್ಕ ವಿಷಯವನ್ನು ಕೂಡ, ಒಂದೊಂದು ಸಣ್ಣ ಸಣ್ಣ ಸಂಗತಿಗಳನ್ನು ಕೂಡ, ಅಲ್ಲಿ ಒಂದೊಂದು ಭಾವಚಿತ್ರ ಇದ್ರೆ ಯಾರ ಭಾವಚಿತ್ರ ಅದು, ಇದ್ಯಾರ ಭಾವಚಿತ್ರ, ಇದ್ಯಾರ ಭಾವಚಿತ್ರ. ಒಂದು ಸಭಾಭವನಕ್ಕೆ ಒಂದು ಹೆಸರು ಹಾಕಿದ್ರೆ ಇದೇನು ಸಭಾಭವನ, ಯಾಕೆ ಸುಕರ್ಮ ಅಂತ ಹೆಸರಿಟ್ಟಿದ್ದು, ಇಲ್ಲಿ ಏನು ನಡೀತದೆ, ಪ್ರತಿ ಒಂದನ್ನು ಕೂಡ ಚಿಕ್ಕ ಚಿಕ್ಕ ವಿಷಯವನ್ನು ಕೂಡ ಇಲ್ಲಿ ಒಂದು ಪ್ರತಿಷ್ಠಾಪನೆ ಆಯಿತು ಅಂದ್ರೆ ಎಷ್ಟು ವರ್ಷ ಮೊದಲಾಯಿತು, ಏನು ಸಂದರ್ಭ ಇತ್ತು, ಹೇಗಾಯಿತು, ಅಷ್ಟು ಸಣ್ಣ ಸಣ್ಣ ವಿವರಗಳನ್ನು ಕೂಡ ಅವರು ಕೇಳ್ತಾರೆ. ಅಷ್ಟು ಅವರಿಗೆ ಒಂದು ಸಹನಾ ಮೂರ್ತಿ ಅಂತ. ಎಷ್ಟು ಸಹನ ಇದೆ ಅಂದರೆ ಅವರಿಗೆ ಸಮುದ್ರದಷ್ಟು ಸಹನ ಇದೆ ಅಂದರೆ. ಚಿಕ್ಕ ಚಿಕ್ಕ ವಿಷಯವನ್ನು ಕೇಳಿ ಅದನ್ನ ಅರ್ಥ ಮಾಡ್ಕೊಳ್ತಾರೆ, ಅದನ್ನ ಅಷ್ಟು ಪ್ರೀತಿಯಿಂದ ಮಾತನಾಡ್ತಾರೆ. ಅವ್ರು ಮಾತನಾಡುವಾಗ ಹೀಗೆ ಮಾತನಾಡೋದಕ್ಕೂ ಬೇರೆ ಸಮಯದಲ್ಲಿ ಮಾತನಾಡೋದಕ್ಕೂ ಅಷ್ಟು ಸಹಜ, ಏನೂ ವ್ಯತ್ಯಾಸ ಇಲ್ಲ. ನೇರವಾಗಿ ಹೃದಯದಿಂದಲೇ ಮಾತಾಡ್ತಾರೆ. ಮಠದ ಬಗ್ಗೆ, ರಾಮಚಂದ್ರಾಪುರ ಮಠದ ಬಗ್ಗೆ ದೊಡ್ಡ ಪ್ರೀತಿಯನ್ನು ಅವರು ಇಟ್ಕೊಂಡಿದ್ದಾರೆ. ಹಾಗೆ ಮಠದ ಶಿಷ್ಯ ಸಮಾಜದ ಬಗ್ಗೆ ವಿಶೇಷ ಅಭಿಮಾನವನ್ನು, ಪ್ರೀತಿಯನ್ನು
ಇಟ್ಕೊಂಡಿದ್ದಾರೆ. ಇವತ್ತು ನಮ್ಮಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಅವರು, ಹಳ್ಳಿಯವರು ಹಳ್ಳಿಯಲ್ಲಿ ಉಳಿಬೇಕು, ಅದಕ್ಕೋಸ್ಕರವಾಗಿ ಈ ಆಧುನಿಕವಾಗಿರ್ತಕ್ಕಂಥ ಈ ಮಾಹಿತಿ ತಂತ್ರಜ್ಞಾನ ಸಾಫ್ಟ್ವೇರ್ ಉದ್ಯಮ ಏನಿದೆ ಅದನ್ನು ವಿಶೇಷವಾಗಿ ಮಾಡೋಣ. ಅದನ್ನು ಅವರ ಸಂಪರ್ಕದ ಯಾವುದೋ ಸಂಸ್ಥೆ ಬಗ್ಗೆ ಅವರು ಪ್ರಸ್ತಾಪ ಮಾಡಿದರು. ಈ ಹಳ್ಳಿಯವರು ಹಳ್ಳಿಯಲ್ಲೇ ಉಳಿದು ಆ ಕೆಲಸ ಮಾಡಲಿ, ಮನೆಯಿಂದಲೇ ಆ ಕೆಲಸ ಮಾಡಲಿ, ಮನೆ ಬಿಟ್ಟು ಹಳ್ಳಿ ಬಿಟ್ಟು ಪೇಟೆಗೆ ಹೋಗೋದು ಬೇಡ ಅನ್ನೋ ಬಗ್ಗೆ ಅವರು ಇವತ್ತು ಪ್ರಸ್ತಾಪ ಮಾಡಿದರು. ಅವರ ಅಭಿಮಾನವನ್ನು ಉಳಿಸಿಕೊಳ್ಳುವ ಹೊಣೆಗಾರಿಕೆ ನಮ್ಮೆಲ್ಲರ ಮೇಲೂ ಇದೆ. ಆ ರೀತಿಯಲ್ಲಿ ನಾವು ಅದನ್ನು ಮುಂದೆ ಕೊಂಡು ಹೋಗಬೇಕಾಗಿದೆ. ಹಾಗಾಗಿ ನಾವು ಒಂದು ಸಂತತಿ ಬೇಕು. ಗುರುಗಳು ಇದನ್ನು ಯಾವಾಗಲೂ ಹೇಳ್ತಾರೆ, ನಮಗೆ ಗೊತ್ತಿದೆ, ಅದು ಸಂತತಿ ಬೇಕು. ಸಂತತಿ ಬಗ್ಗೆ ದಾಸ್ತಾರ ಮಾಡಬಾರ್ದು, ಸಮಾಜ ಕ್ಷೀಣವಾಗಬಾರ್ದು. ಒಟ್ಟು ಹಿಂದೂ ಸಮಾಜ ಇರ್ಬೋದು ಅಥವಾ ಹವ್ಯಕ ಸಮಾಜ ಇರ್ಬೋದು, ಸಮಾಜ ಕ್ಷಯಿಸಬಾರ್ದು. ಇದು ಒಂದನೇದು. ಎರಡನೇದು, ಕಳೆದು ಹೋಗೋದಂತ ನೋಡ್ಕೊಳ್ಬೇಕು ಅಂತ. ಈ ಸಮಾಜದಲ್ಲಿ ಯುವಕರು ಯುವತಿಯರು ಕಳೆದು ಹೋಗ್ತಾ ಇದ್ದಾರೆ. ಈಗ ಹುಟ್ಟಿದಷ್ಟು ನಮಗೆ ಸಿಗ್ತಾ ಇಲ್ಲ, ಕೈಗೆ ಸಿಗ್ತಾ ಇಲ್ಲ ಅಂತ, ಅವರು ನಮ್ಮಿಂದ ದೂರ ಹೋಗ್ತಾ ಇದ್ದಾರೆ. ಈ ನಮ್ಮ ಸಮಾಜ ಸಂಸ್ಕೃತಿ ಎಲ್ಲ ಬಿಟ್ಟು ಎಲ್ಲಿಯೋ ಅದು ಪರಭಾರಿ ಆಗ್ತಾ ಇದೆ ಅಂತ. ಕಾಗೆ ಕಚ್ಚಿಕೊಂಡು ಹೋದಾಗೆ, ಹದ್ದು ಕಚ್ಚಿಕೊಂಡು ಹೋದಾಗೆ ಅದನ್ನು ನೆನಪಿಸ್ಬೋದು ಅಂತ, ಹಾಗೆ ಆಗ್ತಾ ಇದೆ ಅಂತ. ಹಾಗಾಗಿ ಹುಟ್ಟೋದೇ ಕಡಿಮೆ, ಹುಟ್ಟಿದವರು ಕೂಡ ಎಲ್ಲ ನಮ್ಮೊಟ್ಟಿಗಿಲ್ಲ ಎನ್ನುವ ಸ್ಥಿತಿ. ವಿದೇಶಕ್ಕೆ ಹೋದವರು ಅಲ್ಲಿಯೇ ಖಾಯ, ಅವ್ರು ಈ ಕಡೆ ನೆನಪನ್ನು ಕೂಡ ಮಾಡ್ಕೊಳ್ಳೋದಿಲ್ಲ. ಇಲ್ಲಿಯೂ ಕೂಡ ಈ ನಮ್ಮ ಸಮಾಜ ಸಂಸ್ಕೃತಿ ಪರಂಪರೆ ಬಿಟ್ಟು ಅನ್ಯತ್ರ ಬೇರೆ ಕಡೆ ಹೋಗುವಂಥದ್ದನ್ನು ನಾವು ತುಂಬ ದುಃಖದಲ್ಲಿ ನೋಡ್ತಾ ಇದ್ದೇವೆ. ಇದೆಲ್ಲ ನಿಲ್ಲಬೇಕು. ನಾವು ಅವರು ಗುರುಗಳು ಹೇಳಿದ ಹಾಗೆ ನಾವು ಮೊದಲು ನಾವಾಗಿರಬೇಕು, ನಮ್ಮ ತನ ಇಟ್ಕೊಂಡು ನಾವಿರಬೇಕು, ನಮ್ಮ ತನವನ್ನು ಬಿಡಬಾರ್ದು. ಇದನ್ನು ನಾವು ಚೆನ್ನಾಗಿ ನೆನಪಿನ ಇಟ್ಕೊಳ್ಳೋಣ. ಹಾಗೆ ಸಕಾಲಕ್ಕೆ ಉಪನಯನ ಅಂತ ಹೇಳಿದ್ರು, 7 ವರ್ಷ 8ನೇ ವರ್ಷಕ್ಕೆ ಉಪನಯನ ಮಾಡಬೇಕು. ಇಷ್ಟು ಒಂದು ನಿನ್ನೆ ಹನುಮಗಿರಿಗೆ ಹೋಗುವಾಗ ದಾರಿಯಲ್ಲಿ ದೊಡ್ಡ ಕಾರ್ಯಕ್ರಮ, ಅಲ್ಲಿ ಒಂದು ಉಪನಯನ ಆದ ಒಟ್ಟು ಪಕ್ಕದಲ್ಲಿ ಅಲ್ಲೆಲ್ಲ ಗುಂಪಿನ ಮಧ್ಯದಲ್ಲಿ ನಿಂತುಕೊಂಡು ಆ ಒಟ್ಟುವನ್ನು ಕರೆದು ಮಾತಾಡಿಸಿ ಹೆಸರೇನು ಕೇಳಿ ಯಾವಾಗ ಉಪನಯನ ಆಗಿದ್ದು ಅಂದರೆ ಒಂದು ಉಪನಯನ ಒಂದು ವೇದಾಧ್ಯಯನ ಎಷ್ಟು ಆಸಕ್ತಿ ಇತ್ತು ಅದಕ್ಕೆ. ನಿನ್ನೆ ಯಾಗಶಾಲೆಗೆ ಹೋಗುವ ಅಲ್ಲಿಯೇ ಆ ಸಮಯದಲ್ಲಿ ಅಷ್ಟು ಅವರಿಗೆ ಪ್ರೀತಿ ಇದೆ, ಆಸಕ್ತಿ ಇದೆ. ಹಾಗಾಗಿ ಅಂತಹದೊಂದು ಒಳ್ಳೆ ಸಮಾಜವಾಗಿ ನಾವು ನಮ್ಮನ್ನು ಅವರಿಗೆ ತೋರ್ಕೊಳ್ಳೋಣ ಅಂತ. ಒಂದು ಬ್ರಾಹ್ಮಣ್ಯದ ರಕ್ಷಣೆ, ಇನ್ನೊಂದು ದೇಶದ ದೃಷ್ಟಿಯಿಂದ, ಒಟ್ಟು ಹಿಂದೂ ಸಮಾಜದ ದೃಷ್ಟಿಯಿಂದ ನಾವೇನಾಗ್ತೇವೆ, ನಮ್ಮ ಕೊಡುಗೆ ಏನು, ಇಡೀ ಸಮಾಜದ ಉದ್ಧಾರಕ್ಕೆ ನಮ್ಮದೇನು ಕಾಣಿಕೆ, ಈ ಬಗ್ಗೆ ಚಿಂತನೆ ಬೇಕು. ನಾವು ಆ ಬಗ್ಗೆ ಸದಾ ಜಾಗೃತರಾಗಿರ್ಬೇಕು ಅನ್ನೋದನ್ನು ನೆನಪು ಮಾಡಿಕೊಂಡು, ಅಂತೂ ಇದೊಂದು ಮಹಾಯೋಗ. ನಿಜವಾಗಿ ಅವ್ರದ್ದು ಭಿಕ್ಷೆ ಆಗಬೇಕಷ್ಟೇ, ಏನು ನಾವು ತುಂಬ ವಿಳಂಬ ಆಗ್ತಾ ಇದೆ ಇಲ್ಲಿ. ಅವರಿಗೆ ಶ್ರಮದ ಪರಿವೇ ಇಲ್ಲ. ಅಲ್ಲಿ ಅಷ್ಟೆಲ್ಲ ಕಾರ್ಯಕ್ರಮಗಳನ್ನು ಮಾಡಿ ಇಲ್ಲಿ ಬಂದು ಪುನಃ ಎಷ್ಟು ಕಾರ್ಯಕ್ರಮಗಳು ಇಲ್ಲಿ. ನೀವು ಒಬ್ಬೊಬ್ಬರನ್ನೂ ಮಾತಾಡಿಸಿ ಒಬ್ಬೊಬ್ಬರಿಗೂ ಅವರು ಫಲವನ್ನು ಕೊಡುವಂಥ ಒಂದು ಸಮಾಧಾನ ಅವರಿಗಿದೆ. ಹಾಗಾಗಿ ಈ ಮಹಾಯೋಗ ಆಗಾಗ ಮಾಣಿಮಠಕ್ಕೆ ನಮ್ಮ 9,000 ಮನೆಗಳು ಮತ್ತು 9,000 ಮನೆಗಳಲ್ಲೂ ಆನೆಗಳಿರಬೇಕು ಅಂತ, ಒಂದೊಂದು ಮನೆಯಲ್ಲೂ ಆನೆ ಇರಬೇಕು, ಆರೋಗ್ಯ ನೆಮ್ಮದಿ ಇರಬೇಕು ಅಂತ, ಆಶೀರ್ವಾದ ಬೇಕು ಅಂತ, ಇದನ್ನು ನಾವಿಲ್ಲಿ ಭಾವಿಸ್ತಾ ಕೊನೆಯಲ್ಲಿ ನಾವು ರಾಜರಾಜೇಶ್ವರಿಗೆ ಕುಂಕುಮ ರಚನೆ ಮಾಡ್ತೀವಲ್ಲ, ಶುಕ್ರವಾರ ಮಂಗಳವಾರ ಕುಂಕುಮ ರಚನೆ ಮಾಡುವಂಥದ್ದಿದೆ. ನಿತ್ಯ ರಾಜರಾಜೇಶ್ವರಿಯ ಅರ್ಚನೆ ಇದೆ. ಹಿಂದೆ ಕೂಡ ಹೇಳಿದ್ವು, ನವರಾತ್ರಿ ಸಮಯದಲ್ಲಿ ಲಲಿತೋಪಾಖ್ಯಾನದ ಪ್ರವಚನ ವಿಶೇಷವಾಗಿ ನಡೀತಿದೆ. ಇದೆಲ್ಲ ಬಹುಶಃ ರಾಜರಾಜೇಶ್ವರಿ ಅಮ್ಮನವರಿಗೆ, ಅದೇ ಕಾಮಾಕ್ಷಿ ಅಂದ್ರೆ ಬೇರೆ ಇಲ್ಲ, ರಾಜರಾಜೇಶ್ವರಿ ಅಂದ್ರೆ ಬೇರೆ ಇಲ್ಲ. ರಾಜರಾಜೇಶ್ವರಿಗೆ ಕಾಮಾಕ್ಷಿಯನ್ನು ಅಭಿಧಾನ ಬಂದಿದ್ದು ಯಾವಾಗ ಅಂದರೆ, ಇಡೀ ಸಭೆಯನ್ನು ಒಮ್ಮೆ ಅವಲೋಕನ ಮಾಡಿದಾಗ, ಪಟ್ಟಾಭಿಷೇಕದ ಸಮಯದಲ್ಲಿ ಕಾಮಾಕ್ಷಿ ರಾಜರಾಜೇಶ್ವರಿ ಅವಲೋಕನ ಮಾಡಿದಾಗ ಎಲ್ಲರ ಕಾಮನೆಗಳು ಈಡೇರಿದವು. ಒಬ್ಬೊಬ್ಬರ ಆಸೆ ಕೂಡ ಈಡೇರುತ್ತವಾಗ ಕಾಮಾಕ್ಷಿ ಅಂತ, ಕಣ್ಣು ಎಲ್ಲರ ಕಾಮನೆಗಳನ್ನು ಈಡೇರಿಸುವಂಥದ್ದು ಅಂತ. ಹಾಗಾಗಿ ನಾವು ಇದೆಲ್ಲ ಮಾಡಿದ್ರ ಫಲವಾಗಿ ಕಾಮಾಕ್ಷಿಯ ಉಪಾಸಕರು, ರಾಜರಾಜೇಶ್ವರಿಯ ದೊಡ್ಡ ಉಪಾಸಕರು ಇಲ್ಲಿಗೆ ಬರುವಂತೆ ದೇವರು ಅದನ್ನು ಕೂಡಿಸಿಕೊಟ್ಟಿದ್ದಾರೆ ಎಂಬುದನ್ನು ಮತ್ತೊಮ್ಮೆ ನಾವು ಇಲ್ಲಿ ಆ ಪುಣ್ಯದ ಫಲ ಎಂಬುದಾಗಿ ಇದನ್ನು ಭಾವಿಸ್ತೇವೆ. ಆಗಲಿ ಸಮಾಜಕ್ಕೆಲ್ಲ ಸನ್ಮಂಗಲ ಉಂಟಾಗಲಿ. ಈ ಮಾಣಿಮಠ ಹಿತೋಪಿತಶಯವಾದ ಅಭ್ಯುದಯವನ್ನು ಕಾಣಲಿ. ತಾನೇ ತಾನಾಗಿ ಇಲ್ಲಿ ಪುಷ್ಪರಥ, ಉತ್ಸವ ಮೂರ್ತಿ, ನೂತನವಾಗಿರ್ತಕ್ಕಂಥ ಉತ್ಸವ ಮೂರ್ತಿ ಎಲ್ಲ ಇಲ್ಲಿ ಕಾಂಚಿ ಪೀಠಾಧೀಶ್ವರರು ಬಂದು ಅದರ ರಥ ಚಾಲನೆ ಮಾಡುವಂಥದ್ದು, ಇದೆಲ್ಲ ಈ ಮಠಕ್ಕೊಂದು ಯೋಗ, ಮಹಾಯೋಗ ಕೂಡಿ ಬರ್ತಾ ಇದೆ. ಇನ್ನಷ್ಟು ಅಭ್ಯುದಯ ಈ ಮಠಕ್ಕೂ ಮತ್ತು ಇಲ್ಲಿಯ 9,000 ಶಿಷ್ಯ ಪರಿವಾರಕ್ಕೂ ಉಂಟಾಗಲಿ ಎಂಬುದಾಗಿ ಆಶಿಸ್ತೇವೆ. ಎಲ್ಲರಿಗೂ ಶ್ರೇಯಸ್ಸಾಗಲಿ ಅಂತ ಪುಣ್ಯ ಆಗ್ತದೆ. ಹರೇ ರಾಮ. ಶ್ರೀಮದ್ ಜಗದ್ಗುರು ಸಿದ್ದರಾಚಾರ್ಯ ಶ್ರೀಮದ್ ರಾಘವೇಶ್ವರ ಭಾರತೀ ಸ್ವಾಮಿ ಮಹಾರಾಜ್ ಕೀ